ಹ್ಯಾಪಿ ಬರ್ಡೇ. ಮಲ್ಕೊಂಡು ಒಳ್ಳೆ ವಿಡಿಯೋ ಶೂಟ್ ಮಾಡ್ಬಿಟ್ಟು ಸಕ್ಕದ ಮೋಡ ಮುಚ್ಚಿದೆ. ಮಮ್ಮಿನೇ ಪಪ್ಪಗೆ ಕಿಡ್ನಿ ಕೊಟ್ಟಿರೋದು. ಸೊ ಬೋಧ ಸಿಂಗಲ್ ಕಿಡ್ನಿ. ದುರ್ಗಮ್ಮ ನನ್ಗೆ ಆಶೀರ್ವಾದ ಕೊಟ್ಟಿರೋದು ಅನ್ವಿತಾನ. 10 days ಒಂದ್ಸತಿ ಒಂದು ಸಾವು ಬೀಳೋದು. ಚಿಕ್ಕ ಹುಡುಗಿ ಅವೆಲ್ಲ ನಮ್ ಏಜು ಅಲ್ಲ. ರಿಯಾಕ್ಷನ್ ಫಾರ್ ಯೂಟ್ಯೂಬ್ ಚಾನಲ್. ವೈಶು ಕೂಡ ಪಾಪ ಅವಳನ್ನ ತುಂಬಾ ಲಾಲಿ. ಮೈ ಫ್ರೆಂಡ್ಸ್ ಆರ್ ಗುಡ್. ಐ ಆಮ್ ಅ ಗರ್ಲ್. ಎಲ್ಲಾರ ಜೊತೆ ನಾನು ಹಂಗೆ ಇರಕ್ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋಣ ಅನ್ವಿತಾ. ನೋಡಿ ಗೈಸ್, ಈ ದೊಡ್ಡವರೆಲ್ಲ ಹಿಂಗೇನೆ. ಅಷ್ಟು ಮೋಟಾ ಇರಲ್ಲ ಗೈಸ್. ಯಾರು ಕೊಡ್ತಾರ? ನೀ ಬಂದ್ ಕೊಡ್ತೀರಾ? ಇರೋ ಗ್ರಿಲ್ ಪನ್ನೀರ್ ಟಿಕ್ಕಾ ಇಸ್ ಆಲ್ಸೋ ಗುಡ್. ಬೈದ್ಬಿಟ್ಟು ಕಳ್ಸೋಣ. ಸಿಂಗಲ್ ಇರ್ತೀನಿ. ಇನ್ನೇನು ಡಬಲ್ ಇರಕ್ಕಾಗುತ್ತಾ? ಸ್ಪೈಸಿ ಫ್ರೆಶ್ ಇದೆ. ಹೆಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಆಬ್ವಿಯಸ್ಲಿ ನನ್ನ ತಮ್ಮನೇನಲ್ಲಿ ನೋಡಿರ್ತೀರ. ಸೊ ಇವತ್ತು ಸ್ಯಾಟರ್ಡೆ. ಇವಾಗ ಸ್ಯಾಟರ್ಡೆ ಅದೇ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಫ್ರೈಡೇ ಆದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಸ್ಯಾಟರ್ಡೆ ಆದರೆ ಆಂಜನೇಯ ದೇವಸ್ಥಾನ. ಲೈಕ್ ದುರ್ಗಮ್ಮ ಟೆಂಪಲಲ್ಲೇನೆ ಆಂಜನೇಯ ದೇವಸ್ಥಾನ ಇದೆ. ಸೊ ಇಬ್ಬರು ನೋಡ್ದಂಗಾಗುತ್ತೆ ಅಂತ ನಾನು ಶನಿವಾರನೂ ಅಲ್ಲೇ ಹೋಗ್ತೀನಿ ಆಂಜನೇಯ ನೋಡೋದಕ್ಕೆ. ಅನ್ವಿತನ್ ಪಿಕ್ ಮಾಡ್ಕೊಂಡು ಬಂದೆ. ಬಟ್ ಕೈಯಲ್ಲಿ ಗಾಡಿ ಓಡಿಸ್ತಾ ಇದ್ನಲ್ಲ, ಮೊದಲೇ ಒಂದು ಕೈ ಸ್ಕ್ರಾಪ್, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅವಳಿಗೇನೋ ನೆನಪಿರಲ್ಲ ವಿಡಿಯೋ ಮಾಡಬೇಕು. ಹಂಗೆಲ್ಲ ಏನಿಲ್ಲ ಗೈಸ್. ನೋಡಿ ನಮ್ಮ ಅಮ್ಮ ಬರ್ತಾರ. ನಮ್ಮಮ್ಮ ಅದಲ್ಲ, ತಲೆ ಮುಟ್ಟು ಹಿಂಗ್ ಮಾಡು. ಅವ್ರಿಗೆ ಮಾಡ್ತೀಯಲ್ಲ, ಅದೇ ಎದುರ್ಕೊಂತ ಇದ್ದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಮಾತಾಡು, ಹೇಗಿತ್ತು ದರ್ಶನ? ವಾಸ್ ಆಕ್ಚುಲಿ ಗುಡ್ ಪೀಸ್. ಬಟ್ ಇವಳು ನನ್ನ ಜೊತೆ ಜಗಳ ಆಸ್ ಯೂಶುವಲ್ ಆಡೋದಿದ್ದಿದ್ದೆ. ಸಾರಿ ಅದೆಲ್ಲ ಏನಿಲ್ಲ. ಇಟ್ಸ್ ಫೈನ್. ಫ್ರೆಂಡ್ಶಿಪ್ಪಲ್ಲಿ ಜಗಳ ಅಂಡ್ ಆಲ್ ಇಸ್ ಕಾಮನ್. ಬಟ್ ಅದನ್ನ ದಾಟ್ಬಿಟ್ಟು ಹೋಗೋದೆ ಎಸ್ ರಿಯಲ್ ಫ್ರೆಂಡ್ಶಿಪ್. ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಜನ ಮಕ್ಕ ನೋಡ್ತಾರೆ ಏನೋ ಮಾಡ್ತಾಳು ಅಂತ. ಸೊ ಇಬ್ಬರದು ದರ್ಶನ ಎಲ್ಲ ಆಯಿತು. ಮನೆಗೆ ಹೋಗ್ಬಿಟ್ಟು ಅದೇ ನಿಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ಐ ವಿಲ್ ರಿಪ್ಲೈ ಈಚ್ ಆ್ಯಂಡ್ ಎವ್ರಿ ಮೆಂಬರ್. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಬನ್ನಿ, ಹಾಗೆ ನಮ್ಮಮ್ಮ ಚೆನ್ನಾಗಿತ್ತಲ್ವ. ನೀವು ಬನ್ನಿ, ಯಾವಾಗಾದರೂ ಫ್ರೀ ಮಾಡಿಕೊಂಡು. ಫ್ರೀ ಅಲ್ಲ, ಅವ್ರಿಗೋಸ್ಕರನೇ ಬನ್ನಿ. ಬಿಕಾಸ್ ನಾನು ಅವ್ರಿಗೋಸ್ಕರ ಫ್ರೀ ಎಲ್ಲ ಮಾಡ್ಕೊಂಬರಲ್ಲ ಗೈಸ್, ಅವ್ರಿಗೋಸ್ಕರನೇ ಬರ್ತೀನಿ. ಅವಳಿಗೆ ಹಸು ಅಂದ್ರೆ ಭಯ ಸ್ವಲ್ಪ ತುಂಬ. ಬಿಕಾಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿನೇ ಭಯ. ಅಲ್ಲಿ ಕೂತಿದೆ ನೋಡೋದಕ್ಕೆ ಹೋಗು. ಅಲ್ಲಿರೋದು ಸ್ಟ್ಯಾಂಡಲ್ಲಿ. ಅದು ದೇವ್ರ ಪೂಜೆ ಮಾಡಿಕೊಟ್ರ ಇಲ್ಲ ಹಂಗೆ ಕೊಟ್ರ? ಹಾಕೋ, ನಿಂಗೆ ಇಷ್ಟ ಅಲ್ಲ ಮಲ್ಲಿಗೆ ಹೂವು? ಇಷ್ಟ, ಬಟ್ ಇದು ಟ್ರೆಡಿಷನಲ್ ಹಾಕೊಂಡು ಬರ್ಬೇಕು. ಅದಕ್ಕೆ ಟ್ರೆಡಿಷನಲ್ ಏನಕ್ಕೆ ಹಾಕ್ತಿಲ್ಲ ಅಂದರೆ ಗೈಸ್, ನನಗೆ ಎಲ್ಲ ಟೈಟಾಗಿ ಕುತ್ಕೊಂಡಿದ್ದೆ, ತಪ್ಪಾಗ್ಬಿಟ್ಟಿದ್ದೀನಲ್ಲ. ಸೊ ಇವಳು ದಪ್ಪ ಕಾಣಿಸಲ್ಲ ನಿಮಗೆ? ಕಮೆಂಟಲ್ಲಿ ತಿಳಿಸಿ. ನಂದು ಎಸ್ ಇದ್ದಿತ್ತು, ಅಟ್ಲೀಸ್ಟ್ ಒಂದು ಎಮ್ಮನ ಬೇಕು. ಅದಕ್ಕೆ ನಾನು ಅವಳು ಎಕ್ಸೆಸ್ ಇದ್ದಿದ್ದು ಆ್ಯಕ್ಚುಲಿ. ಶಟಪ್. ಇವಾಗ ಪರ್ಫೆಕ್ಟ್ ಆಗಿದ್ದಾಳೆ, ಆದರೂ ಓವರ್ ಆ್ಯಕ್ಟಿಂಗ್ ಸ್ವಲ್ಪ. ನೆನ್ನೆದು ಇವತ್ತೇ ಕೊಟ್ಟಿದ್ದೆ. ಫ್ಯೂಚರ್ ಪ್ಲಾನ್ ಇವತ್ತೊಂದು ನೆನ್ನೆ ಕೊಟ್ಟಿದ್ದೆ. ನೋಡ್ಕೋಬೇಕು, ಜನ ಹುಚ್ಚರು ಅಂದ್ಕೊಂಡ್ಬಿಡ್ತಾರೆ. ಮೊದಲೇ ಇಲ್ಲೆಲ್ಲ ಅಲ್ಲೋ ಇಲ್ಲ, ಆದ್ರೆ ಹೆಂಗೋ ಮಾಡ್ತಾ ಇದ್ದೀನಿ ಸ್ವಲ್ಪ. ಬಿಕಾಸ್ ನನಗಿಲ್ಲಿ ಗೊತ್ತಿರೋದವ್ರು ಇದ್ದಾರಲ್ವ, ಸೊ ನನಗೇನು ಅನ್ನಲ್ಲ. ಸೊ ನೀವೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ. ಅದು ನಮ್ಮ ಗಾಡಿ. ನನ್ನ ಗಾಡಿ ಅಲ್ಲ, ನಮ್ಮ ಅಮ್ಮ ಗಾಡಿ. ನನ್ನ ಗಾಡಿ ಸ್ಟ್ಯಾಂಡ್ ಕಿತ್ತೋಗ್ಬಿಡ್ತು ಬರೋವಾಗ. ಹಂಗೋ ಹಿಂಗೋ ದೇವ್ರ ದಯ ಬಿಟ್ರೆ ನಮ್ಮಮ್ಮ ದಯ. ಅದು ಇವ್ರ ಜೊತೆ ಯಾವಾಗಲೂ ಹಿಂಗೆ ಟ್ರಾಜಡಿ ಆಗುತ್ತೆ. ಪ್ರಸಾದ್ ಅಂತ ಸೈಕಾಗಿರುತ್ತೆ. ಅವ್ರಿಗೆ ಬಿಟ್ಟು ಹೋಗೋಕ್ಕೆ ಮನ್ಸೇ ಬರಲ್ಲ. ನಾನು ನಿಮ್ಗೆ ಹೇಳ್ಬೇಕು, ಇದು ಹೇಳ್ತೀನಿ ಏನು ಗೊತ್ತಾ. ಇವಾಗ ನಾನು ಅದು ಶುಕ್ರವಾರ ಬರ್ತೀನಿ, ಗುರುವಾರ ಅಲ್ದಿದ್ದಾರೆ ಇನ್ನೊಂದು ಎಕ್ಸಾಕ್ಟ್ ಯಾವಾಗಾಗುತ್ತೆ, ಶುಕ್ರವಾರ ಯಾವಾಗಾಗುತ್ತೆ ಅಂತ.
ಅವ್ರು ಶನಿವಾರ ಶುಕ್ರವಾರ ಆಗೋಗ್ಬಿಡುತ್ತೆ. ಓಕೆ ಶನಿವಾರ ಬರ್ತೀನಿ ನಾನು ಅಂತ ಅನಿಸುತ್ತೆ. ಇನ್ನೂ ಒಂದಿನ ನೋಡ್ಬೋದು. ಶನಿವಾರ ಹಿಂಗೆ ಈ ಟೈಮ್ ಆಗ್ತಾ ಇದ್ದಂಗೆ ಪ್ರಸಾದ್ ತಿಂದ ಮೇಲೆ ಆಗ್ತಾ ಇದ್ದಂಗೆ ಬಿಟ್ಟೋಗ್ಬೇಕು. ನಾನು ಆ್ಯಕ್ಚುಲಿ ಇವಳಿಂದಾನೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು ಟೆಂಪಲ್ಗೆ ರೆಗ್ಯುಲರ್ ಆಗಿ. ನಾನು ಯೂಶಲಿ ಮಂತ್ಲಿ ಒನ್ಸ್ ಟ್ವೈಸ್ ಅಷ್ಟೇ ಹೋಗ್ತಾ ಇದ್ದೆ. ಸೊ ಇವಳಿಂದ ಇವಾಗ ಲೈಕ್ ವೀಕ್ಲಿ ಒನ್ಸ್ ಆದರೂ ಹೋಗ್ತೀವಿ ನಾವು ಟೆಂಪಲ್ಗೆ. ಸೊ ಒಳ್ಳೆ ಹ್ಯಾಬಿಟ್ ಕಲ್ಸ್ಕೊಟ್ಟಿದ್ದಾರೆ ನನಗೆ. ಸೊ ಫಸ್ಟ್ ಕ್ವಶನ್ ಕೇಳಿದ್ದಾರೆ ಏನ್ ಹಾಕೊಂತೀಯಾ ಅಂತ ಅಲ್ವಾ? ಏನ್ ಕೇಳಿರೋದು ಅವರು? ಅದೇ ರೆಡಿ ಆಗೋಗಿ ಏನ್ ಹಾಕೊಂತೀರಾ ಅಂತ ಕೇಳಿದ್ದಾರೆ ಪ್ರಾಡಕ್ಟ್ಸ್. ಸೊ ನಾನು ಫಿಟ್ ಮೀದು ಒಟ್ಟಿಂಟ್ ಹಾಕೊಂತೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನ್ ಹಾಕೋನಲ್ಲ ಗೈಸ್ ರೆಗ್ಯುಲರ್ ಯೂಸ್ಗೆ. ಇಲ್ಲ ಸಪೋಸ್ ಅನ್ವಿತಾ ಪಿಕ್ ಮಾಡ್ಬೇಕಾ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾ, ಅದಕ್ಕೆಲ್ಲ ಇದೊಂದು ಹಾಕೊಂತೀನಿ. ಇನ್ಫ್ಯಾಕ್ಟ್ ಅವ್ಳು ವ್ಲಾಗಿಗೂ ಇಷ್ಟ ಮಾಡ್ಕೊಳ್ಳೋದು, ಜಾಸ್ತಿ ಏನು ಮಾಡ್ಕೊಳಲ್ಲ. ಯಾವ್ದಾನ ಹೆವಿ ಶೂಟ್ ಇದ್ದಾಗ ಅವಾಗಷ್ಟೇ ಅವಳು ಸ್ವಲ್ಪ ಮೇಕಪ್ ಯೂಸ್ ಮಾಡ್ತಾಳೆ. ಸೂಟ್ ಕೇಸ್ ಅವಳು ಇಷ್ಟೆಲ್ಲ ಇದೆ ನೀಟಾಗಿ ಅರೇಂಜ್ ಮಾಡಿಲ್ಲ, ಬೈಕೋಬೇಡಿ. ಆಮೇಲೆ ಇಷ್ಟು ಒಳಗಡೆ ಇರೋದೆಲ್ಲ ಇದು ಅಂದ್ರೆ ಲೈಕ್ ಇದು ಮಾಯಿಶ್ಚರೈಸರ್ ಬಯೋಟಿಕ್ ಅಂದ್ರೆ ಲೈಕ್ ಮುಖ ತೊಳೆದು ಕ್ಲೆನ್ಸರ್ ಹಾಕೊಂಡಿದ್ವಿ. ಆಮೇಲೆ ಒಂದ್ ಸನ್ಸ್ಕ್ರೀನ್ ಇದು ಡಾಕ್ಟರ್ ನನಗೆ ಕೊಟ್ಟಿದ್ದು. ಅದು ತುಂಬಾ ಚೆನ್ನಾಗಿದೆ ಸನ್ಸ್ಕ್ರೀನ್. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ದಟ್. ಆಮೇಲೆ ನಾನು ಇದು ಮಾಡಿದೀನಿ, ಪ್ರಮೋಷನ್ ಮಾಡಿದೀನಿ ಗೈಸ್, ಅದು ಚೆನ್ನಾಗಿದೆ. ಅದು ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ನೀವೆಲ್ಲ ಒಂದ್ಸತಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಹಾಕಿದೀನಿ ಅವ್ರ ವೆಬ್ಸೈಟ್. ಸೊ ಅದು ನನ್ನ ಫಸ್ಟ್ ಪ್ರಮೋಷನ್ ಆಗಿತ್ತು. ಫಸ್ಟ್ ಅಲ್ಲ ಮಾಡಿದೀನಿ, ಅಂದ್ರೆ ಸ್ಕಿನ್ ಕೇರ್ ಅಲ್ಲಿ ಫಸ್ಟ್ ಆಗಿತ್ತು. ಸೊ ಆಮೇಲೆ ಅವಳದು ಫೇವ್ರೆಟ್ ಯಾರ್ಡ್ಲಿ ಪೌಡರ್. ಗೈಸ್ ನಾನು ಟೋನರ್ ಹಾಕೊಂತೀನಿ. ಟೋನರ್ ನ ರೋಸ್ ವಾಟರ್ ನ ಯೂಸ್ ಆಸ್ ಮೈ ಟೋನರ್. ಆಕ್ಚುಲಿ ಅದೇ ಬೆಸ್ಟ್, ನ್ಯಾಚುರಲ್ ಆಗಿರುತ್ತೆ. ಟೋನರ್ ಹಾಕಿ ಮಾಯಿಶ್ಚರೈಸರ್ ಹಾಕೊಂಡು ಆಮೇಲೆ ಸನ್ಸ್ಕ್ರೀನ್ ಹಾಕೊಂಡು ಆಚೆ ಹೋಗೋದು. ಸೊ ಅಕ್ಕ ನಾನು ಸ್ವಾತಿ ಅಂತ ನೆನ್ಪಿದೀವ ಅಂತೆ. ಕವಾನ್ ಬ್ರೋ, ನಾನ್ಯಾಗ ಮರೀಲಿ. ನಮ್ ಟ್ಯೂಷನ್ ಡೇಸ್ ಎಲ್ಲ ದಟ್ ವಾಸ್ ರಿಯಲಿ ಇಂಡೀಡ್ ಅ ಸ್ವೀಟ್ ಮೆಮೊರೀಸ್. ಅಫ್ಕೋರ್ಸ್ ನೆನ್ಪಿರ್ತೀಯ, ಯಾಕಿರಲ್ಲ? ನನ್ನ ನೇವರೇ ಅಲ್ವಾ ಅವತ್ತೇ ಏನೋ. ಮತ್ತೆ ಐ ಆಮ್ ರಿಯಲಿ ಡೂಯಿಂಗ್ ಗುಡ್. ನೀನ್ ಚೆನ್ನಾಗಿದ್ಯಾ ಅಂತ ಅನ್ಕೊಂಡಿದೀನಿ. ಹೋಪ್ಫುಲಿ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂಡ್ ಕರಿಯರ್. ಆರ್ ಯು ಸಿಂಗಲ್ ಅಂತ? ಅಫ್ಕೋರ್ಸ್ ಏನ್ ಅದ್ರಲ್ಲೇನು, ಸಿಂಗಲ್ ಇರ್ತೀನಿ. ಇನ್ನೇನು ಡಬಲ್ ಇರಕ್ಕಾಗುತ್ತಾ? ಇದು ಆಕ್ಚುಲಿ ಚೆನ್ನಾಗಿ ನೋ, ಐ ಆಮ್ ನಾಟ್ ಬೀಯಿಂಗ್ ಸರ್ಕಾಸ್ಟಿಕ್, ಬಟ್ ನಾನು ಸಿಂಗಲ್ ಇದ್ದೀನಿ. ಫಸ್ಟ್ ನನಗೆ ಇದ್ರಲ್ಲೆಲ್ಲ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ, ರಿಲೇಶನ್ಶಿಪ್ ಆಗಲಿ. ದಟ್ ಈಸ್ ನಾಟ್ ಮೈ ಏಜ್ ಅಲ್ವಾ. ಐ ಆಮ್ ಸ್ಟಿಲ್ 22. ಅದಕ್ಕೆಲ್ಲ ಏಜ್ ಅಲ್ಲ. ಸಿ ನಾನು ಮೊರವ ನಾನು ಅಷ್ಟು ಮೆಚುರಿಟಿನೂ ನನ್ನಲ್ಲಿಲ್ಲ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಅಪ್ರೋಪ್ರಿಯೇಟ್. ಆಮೇಲೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ದೇ ವಿಲ್ ಟೇಕ್ ಕೇರ್ ಆಫ್ ದಟ್ ಅಲ್ವಾ. ಅವ್ರ ರೆಸ್ಪಾನ್ಸಿಬಿಲಿಟಿ. ನನಗೆ ಒಳ್ಳೆ ಬಟ್ಟೆ ಕೊಡ್ಸಿದ್ದಾರೆ, ನನಗೆ ಇಷ್ಟ ಆಗಿತ್ತೆಲ್ಲ ಕೊಡ್ಸಿದ್ದಾರೆ. ಇದೆಲ್ಲ ಸೆಲೆಕ್ಟ್ ಮಾಡಕ್ ಅವ್ರಿಗೆ ಆಗಲ್ವಾ? ದಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಅಫ್ಕೋರ್ಸ್ ಐ ವಿಲ್ ಬಿ ಹ್ಯಾಪಿ. ಓಕೆ ನೌ ಆ್ಯಂಡ್ ಆಲ್ ದಿಸ್ ಆರ್ ಯು ಸಿಂಗಲ್ ಅಂತ ಎಷ್ಟೊಂದು ಬಂದಿದೆ. ಬಟ್ ಇವಾಗ ಜೆನ್ಯೂನ್ ಆಗಿ ಎಲ್ಲದಕ್ಕೂ ಇದೇ ರಿಪ್ಲೈ ಕೊಡ್ತೀನಿ. ಅಫ್ಕೋರ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎನಿ ಅದರ್ ಸ್ಟಫ್ಸ್ ಟಿಲ್ ಮೈ 28+. ಕೆರಿಯರ್, ಸ್ಟಡೀಸ್, ಮೈ ಪ್ಯಾಷನ್, ಅದಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ನನಗೆಲ್ಲ ಊರು ತುಂಬ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಮೋರೋ ನನ್ಗೆ ಯಾವುದಕ್ಕೂ ಜೆಂಡರ್ ಬ್ಯಾಲೆನ್ಸ್ ಮಾಡಲ್ಲ. ನನ್ನ ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿನೋ ನನ್ಗೆ ಅದಕ್ಕೆಲ್ಲ ನಾನು ಇದೇ ಮಾಡೋಕ್ಕಾಗಲ್ಲ. ಅನ್ವಿತಾನು ಬೈತಾ ಇರ್ತೀನಿ ಎಷ್ಟೊಂದ್ಸತಿ, ಏನೇನೋ ಡಿಫ್ರೆನ್ಶಿಯೇಟ್ ಮಾಡ್ತಾಳೆ. ನಂಗೆ ಅದು ಇಷ್ಟ ಆಗಲ್ಲ ಗೈಸ್. ನನಗೆಲ್ಲ ಒಂದೇ, ಎಲ್ಲ ಹ್ಯೂಮನ್ಸೇ. ಇನ್ಫ್ಯಾಕ್ಟ್ ನನಗೆ ಆ್ಯನಿಮಲ್ಸ್ ಅಂದರೆ ಜಾಸ್ತಿ ಇಷ್ಟ. ಸೊ ನನಗೆಲ್ಲ ಫ್ರೆಂಡ್ಸ್ ಇದ್ದಾರೆ. ನನಗೆ ಎಲ್ಲರ ಜೊತೆ ಫ್ರೆಂಡ್ಸ್ ಆಗಿ ಫುಲ್ ಜಾಲಿಯಾಗಿರ್ತೀನಿ ಗೈಸ್. ಇಸ್ ಯೂಟ್ಯೂಬ್ ಜೆನ್ಯೂನ್? ಕ್ಯಾನ್ ಎವ್ರಿವನ್ ಮೇಕ್ ಕಂಟೆಂಟ್ ಅಂಡ್ ಪೋಸ್ಟ್ ಆನ್ ಯೂಟ್ಯೂಬ್? ಅಫ್ಕೋರ್ಸ್ ಸಿ ನಾನು ಮುಂಚೆ ಮಾಡ್ತಾ ಇರಲಿಲ್ಲ ಯೂಟ್ಯೂಬ್ ಎಲ್ಲ, ಬರೀ ರೀಲ್ಸ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಬೇರೆ ಯೂಟ್ಯೂಬ್ ನೋಡಿ ಏನಕ್ಕೆ ಇವೆಲ್ಲ ಮಾಡ್ತಾರೆ ಅನಿಸ್ತಾ ಇತ್ತು ಅಲ್ವಾ. ಆಮೇಲೆ ಅನ್ವಿತಾಗ ಹೇಳಿದೆ ಏನಕ್ಕೆ ಇವೆಲ್ಲ ಮಾಡ್ತಾರೆ. ಬಟ್ ಅವಳು ಅದೇ ಕ್ವಶನ್ ಕೇಳಿ ಏನಕ್ಕಲ್ವಾ ಅನ್ಕೊಂಡು. ಬಟ್ ಸೀರಿಯಸ್ಲಿ ಆಮೇಲೆ ಆ ಫೀಲ್ಡಿಗೆ ಇಳಿದ್ಮೇಲೆ ನನಗೆ ಅನಿಸ್ತು ಓಕೆ ದಿಸ್ ಇಸ್ ಆಲ್ಸೋ ಕೂಲ್. ಸಿ ನಾನು ಈ ಏನದು ರಿಸೋರ್ಸಸ್ ಅದರಿಂದ ಬರೋದಕ್ಕಾಗಲಿ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಂತಿಲ್ಲ. ಥಿಂಕ್ ಇಸ್ ಐ ಆಮ್ ಎಂಜಾಯಿಂಗ್ ಡೂ. ನನ್ನ ಕೆಲಸದಲ್ಲೂ ಅಷ್ಟೇ ಐ ಆಮ್ ಎಂಜಾಯಿಂಗ್. ಅದಕ್ಕೆ ಮಾಡ್ತೀನಿ. ಪ್ರತಿಯೊಂದು ವಿಷಯದಲ್ಲೂ ನಾನು ಎಂಜಾಯ್ ಮಾಡ್ತೀನಿ. ಸೊ ಯೂಟ್ಯೂಬ್ ಜೆನ್ಯೂನೇ ಇದೆ. ಸಿ ಜೆನ್ಯೂನ್ ಇರೋದಕ್ಕೇನೆ ಅಷ್ಟು ಜನ ಒಂದು ಲೈಫ್ ಕೊಡ್ತಿದೆ ಯೂಟ್ಯೂಬ್ ಎಷ್ಟೋ ಜನಕ್ಕೆ. ನನ್ಗನ ನನ್ನ ಪ್ರೊಫೆಷನ್ ಇದೆ, ಬಟ್ ಬೇರೆ ಜನಕ್ಕೆ ಇದನ್ನೇ ಪ್ರೊಫೆಷನ್ ಮಾಡ್ಕೊಂಡಿರ್ತಾರೆ. ಅಫ್ಕೋರ್ಸ್ ಇಟ್ ಇಸ್ ಜೆನ್ಯೂನ್. ಯಾರಿಗೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಬನ್ನಿ, ನಾವೆಲ್ಲರಿಗೂ ಸಪೋರ್ಟ್ ಮಾಡೋಣ. ಕನ್ನಡಿಗರಿಗೆ ಮೇನ್ ಸಪೋರ್ಟ್ ಮಾಡ್ತೀನಿ ನಾನು. ನಾವೆಲ್ಲರೂ ಇಂಡಿಯಾದಲ್ಲಿ ತೆಗೆದು ನೋಡಿದ್ರೆ ಯಾವ ಸ್ಟೇಟಲ್ಲಿ ಜಾಸ್ತಿ ಯೂಟ್ಯೂಬರ್ಸ್ ಇದ್ದಾರೆ ಅಂದ್ರೆ ನಾವು ಕರ್ನಾಟಕದಲ್ಲೇ ಇರ್ಬೇಕು. ಎಲ್ಲದಕ್ಕೂ ನಾವು ಫಸ್ಟ್ ಇರ್ಬೇಕು ಗೈಸ್. ನಾವು ಫಸ್ಟ್ ಇದ್ದು ಆಮೇಲೆ ಇನ್ಫ್ಯಾಕ್ಟ್ ಎಷ್ಟೋ ಜನ ಇದನ್ನ ಹೇಳಿದಾಗೆ ಪ್ರೊಫೆಷನ್ ಮಾಡ್ಕೊಂಡಿದ್ದಾರೆ. ಅವರು ಬೇಬಿ ಸ್ಟೆಪ್ಸ್ ಇಂದ ಸ್ಟಾರ್ಟ್ ಮಾಡಿರೋದು. ಸದ್ಯಕ್ಕೆ ಎಲ್ಲರೂ ಮಾಡ್ತಿರೋದ್ರಿಂದ ಸೊ ಅವರು ಸ್ವಲ್ಪ ಕ್ರೈಟೀರಿಯಾ ಆಗ್ಲಿ ಇಟ್ಟಿದ್ದಾರೆ. ಇಷ್ಟಿಷ್ಟು ಇರ್ಬೇಕು. ಬಟ್ ದಟ್ ವಿಲ್ ಬಿ ಲಿಟಲ್ ಡಿಫಿಕಲ್ಟ್. ಸೊ ಇಟ್ಸ್ ಬೆಟರ್ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದು ಬೇಡ. ಲೆಟ್ ಇಟ್ ಬಿ ಸಮ್ ಲಿಟಲ್ ಬಿಟ್ ಆಫ್ ಪ್ಯಾಷನ್ ಆರ್ ಏನೋ ಅಂತಾರಲ್ವಾ ಸ್ಕೂಪ್.
ಅಷ್ಟಿರ್ಲಿ ಸಾಕು. ಆಮೇಲೆ ನಾನು ಅದೇ ಹೋಪ್ಸಲ್ಲೇ ವಿಡಿಯೋಸ್ ಕ್ಲಿಕ್ ಮಾಡ್ತಾ ಇರೋದು. ನಾನು ಏನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು, ಬಟ್ 1.5K ಹೋಯ್ತು ಗೈಸ್ ಒಂದು ಯುಗಾದಿ ವಿಡಿಯೋ. ನಂಗೆ ಅದೇ ಹೆಚ್ಚಾಗ್ಬಿಡ್ತು. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ಅಲ್ಲ ಶಾರ್ಟ್ ರೀಲ್ಸ್ ಹಾಕ್ತೀನಿ, ವ್ಯೂಸ್ ಹೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋನ ಕುತ್ಕೊಂಡು ಪೇಷನ್ಸ್ ಇಂದ ನೋಡ್ತಾರಲ್ಲ ಜನ, ಸೀರಿಯಸ್ಲಿ ಅದು ಎಷ್ಟು ಹಾಫ್ ಅನ್ ಅವರ್ ಇರ್ತಾರೆ ಗೈಸ್, ಹಾಫ್ ಅನ್ ಅವರ್ ನೋಡ್ತಾರೆ. ದಟ್ ಈಸ್ ರಿಯಲಿ ಇನ್ಕ್ರೆಡಿಬಲ್ ಅಲ್ವಾ? ಲೈಕ್ ಅವ್ರಿಗೆ ನಾವು ಎಲ್ಲೋ ಒಂದ್ ಕಡೆ ಅವ್ರ ಟೈಮ್ ಪಾಸ್ ನೋಡ್ತಾ ಇರ್ತಾರೆ, ಒಬ್ಬೊಬ್ರು ಇಲ್ಲ ರಿಯಲ್ ಆಗಿ ನೋಡ್ತಾರೆ. ಟೈಮ್ ಪಾಸ್ಗೂ ನಾವು ಅವ್ರಿಗೆ ಏನೋ ಒಂದು ತೋರಿಸ್ತೀವಲ್ವಾ, ನಾವ್ ಹಿಂಗ್ ಮಾಡ್ತಿದೀವಿ, ಅವ್ರಿಗೆ ಒಂಥರ ಖುಷಿ ಸಿಗುತ್ತೆ. ಸೊ ಅವರು ನಮ್ಮಿಂದ ಏನೋ ಒಂದು ಕಲ್ಕೊಂತಾರೆ ಆಯ್ತಾ. ನಾನು ಎಷ್ಟೋ ಜನದ ನೋಡಿದಾಗ ನಾನು ಕಲ್ತ್ಕೊಂಡಿದ್ದೀನಿ ಲೈಫಲ್ಲಿ ಏನೇನೋ. ಸೊ ನಾನು ಅಷ್ಟೊಂದು ಲೈಫಲ್ಲಿ ಕಲ್ತ್ಕೊಳ್ಳೋದಂತ ಏನಿಲ್ಲ, ನಾನು ಇನ್ನೂ ಚಿಕ್ಕ ಹುಡುಗಿ, ನನ್ಗೆ ಹಂಗೆಲ್ಲ ಏನಿದಿಲ್ಲ. ಬಟ್ ಹೇಳಿತ್ತು ಏನೋ ಒಂದು ಸಪೋಸ್ ಒಂದು ಮಶ್ರೂಮ್ ಬಿರಿಯಾನಿ ಮಾಡಿದ್ರಿ, ಅದೊಂದು ಕಲ್ತ್ಕೊಂಡಿದ್ದಾಯ್ತಾ. ಆ ಚಿಕ್ಕ ಟೈಪ್ ನಮ್ಮ ಏಜ್ ತಕ್ಕಂಗೆ ನಾವು ಮಾಡ್ಕೊಂಡು ಹೋಗೋದು ಅಷ್ಟೇ. ಆಮೇಲೆ ಒಬ್ರು ಕೇಳಿದ್ರು ಕಮೆಂಟ್ಸ್ ಅಲ್ಲಿ ಆಕ್ಚುಲಿ ಲೈಕ್ ನಿಮ್ ವಿಡಿಯೋ ಆಡ್ ಬರ್ತಿದೆ, ಸಾರಿ ಅರ್ನಿಂಗ್ ಅಂತ. ನಿಜ ನಾನೇನು ಅರ್ನ್ ಮಾಡ್ತಲ್ಲ ಗೈಸ್, ಇನ್ನು ಅದಕ್ಕೆ ಇನ್ನು ಬೇಜಾನ್ ಟೈಮ್ ಬೇಕು ಮಾಡ್ಕೊಂಡು. ಬಟ್ ಅವೆಲ್ಲ ಹೇಳಂಗಿಲ್ಲ, ಅದಕ್ಕೆ ಸುಮ್ಮನೆ ಇದೀನಿ. ಇದು ಲೈಕ್ ಇಟ್ಸ್ ಕಾಮನ್ ಇನ್ಫಾರ್ಮೇಶನ್. ಬಟ್ ಇನ್ಕಮ್ ಬಗ್ಗೆ ಎಲ್ಲ ನಾವು ಮಾತಾಡಂಗಿಲ್ಲ. ಸೊ ಅದಕ್ಕೆ ಬೇಗ ಲೈಕ್ ಸಬ್ಸ್ಕ್ರೈಬ್ ಮಾಡಿ. 500 ಆದ್ಮೇಲೆ ಅವ್ನು ಹೇಳ್ತಾಳೆ ಮುಂದೆ ಏನೇನು ಬೆನಿಫಿಟ್ಸ್ ಇದೆ ಏನೇನಿದೆ ಹೇಳ್ಬಿಡ್ತೀನಿ ಗೈಸ್. ನೆಕ್ಸ್ಟ್ ಕ್ವಶನ್, ಅಕ್ಕ ರಾಧಿಕಾ ಪಂಡಿತ್ ಬಿಟ್ರೆ ನಿಮ್ಗೆ ಬೇರೆ ಯಾವ ಹೀರೋಯಿನ್ ಇಷ್ಟ? ಡೋಂಟ್ ಟೆಲ್ ಒನ್ ಅಂಡ್ ಓನ್ಲಿ ರಾಧಿಕಾ ಪಂಡಿತ್, ಬಟ್ ಇನ್ನೊಬ್ರು ಹೇಳಿ ಅಕ್ಕ. ಅಫ್ಕೋರ್ಸ್ ಹೇಳ್ತೀನಿ, ಯಾಕೆ ಹೇಳಲ್ಲ. ಫಸ್ಟ್ ನಮ್ಮ ಹುಡುಗಿ ರಾಧಿಕಾ ಪಂಡಿತ್, ಬಟ್ ಸ್ಟಿಲ್ ಒಂದು ಹುಡುಗಿ ಇದ್ದಾಳೆ, ಇನ್ನೂ ಬಂದಿಲ್ಲ ಇಂಡಸ್ಟ್ರಿ ಎಲ್ಲ. ಬಟ್ ಸ್ಟಿಲ್ ಒಂದಿನ ಇಫ್ ಇನ್ ಕೇಸ್ ಬಂದ್ರೆ ನಾನು ಅವಳಿಗೆ ಸಪೋರ್ಟ್ ಮಾಡೋದು, ಅವಳು ಬಿಟ್ರೆ ಇನ್ಯಾರಿಗೂ ಸಪೋರ್ಟ್ ಮಾಡಲ್ಲ. ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. I was just joking. But coming to the serious part, I'm really sorry ಯಾರು ಕೇಳಿದ್ದೀರೋ. I'm really sorry. ನಾನು ರಾಧಿಕಾ ಪಂಡಿತ್ ಬಿಟ್ಟರೆ ನಾನು ಚಿಕ್ಕ ವಯಸ್ಸಿಂದ ಬೇರೆ ಯಾರು ಇಷ್ಟಪಡ್ತಾ ಇಲ್ಲ, ಪಡೋದು ಇಲ್ಲ. ಅದೇನೋ ನಮ್ಮ ಹುಡುಗಿ ಅಷ್ಟೇ, ಮೋಸ ಮಾಡಲ್ಲ. ಫಿಲಮ್ ಬರ್ತಾರೋ ಇಲ್ಲ ಅವ್ರಿಗೆ ಗೊತ್ತಿಲ್ಲ, ಬಟ್ ನಾವು ಫ್ಯಾನ್ಸ್ ಕಾಯ್ತಾ ಇದೀವಿ. ಇನ್ಫ್ಯಾಕ್ಟ್ ಬಂದ್ರೆ ನನ್ನಷ್ಟು ಹಬ್ಬ ಮಾಡೋರು ಯಾರಿರಲ್ಲ ಗೈಸ್. ಕೇಳಿಸ್ಕೊಂಡ್ರೆ ಜೀಲ್ ಹೊಕ್ಕಿ ಬರುತ್ತೆ. ಬಟ್ ಸ್ಟಿಲ್ ಏನ್ ಮಾಡಕ್ಕಾಗಲ್ಲ, ಅವ್ರ ಪರ್ಸನಲ್ ಲೈಫ್ ಅಲ್ವಾ. ಅವ್ರು ಹೆಂಗಿದ್ರು ನನ್ಗೆ ಅವರೇ ಹೀರೋಯಿನ್, ಅವರೇ ಪ್ರಾಣ. ಸೊ ಅಕ್ಕ, ಹೂ ಇಸ್ ಯುವರ್ ಫೇವ್ರೆಟ್ ಕಂಟೆಂಟ್ ಆರ್ ರೀಲ್ ಕ್ರಿಯೇಟರ್ ಅಂಡ್ ವೈ? ಟೆಲ್ ಎನಿ 3 of them. ನನಗೆ ಎಲ್ಲರೂ ಇಷ್ಟ, ನಮ್ಮ ಕನ್ನಡದವ್ರು ಎಸ್ಪೆಷಲಿ. ನಾನು ಎಲ್ಲ ರೀಲ್ಸ್ ಅವ್ರದ್ದು ನೋಡ್ತೀನಿ, ಹಿಂದಿಯಾಗಿ ಎಲ್ಲ ನೋಡ್ತೀನಿ. ಬಟ್ ನಂಗೆ ಜಾಸ್ತಿ ಕನ್ನಡದವ್ರ ರೀಲ್ಸ್ ನೋಡ್ತೀನಿ, ಎಲ್ಲರೂ ಇಷ್ಟ. ಇಫ್ ಇನ್ ಕೇಸ್ ಓಕೆ ಡೀಪಾಗಿ ಹೇಳಲೇಬೇಕಂದ್ರೆ ವರ್ಷ ಕಾವೇರಿ ಅವ್ರದ್ದು. ಅಕ್ಕ ಚೆನ್ನಾಗಿ ಮಾಡ್ತಾರೆ ರೀಲ್ಸ್ ಎಲ್ಲ. ನನ್ನ ಅಕ್ಕನ ಮುಂಚೆಯಿಂದನೂ ಫಾಲೋ ಮಾಡ್ತಾ ಇದ್ದೀನಿ, ನನ್ನ ವಿಡಿಯೋಸ್ ಎಲ್ಲ ಲೈಕ್ ಮಾಡ್ತಾರೆ. ಐ ಆಮ್ ಸೋ ಹ್ಯಾಪಿ ಅಷ್ಟೇ. ಆಮೇಲೆ ಅವ್ರು ವರ್ಷ ಕಾವೇರಿ, ಆಮೇಲೆ ಅವ್ರಿಗೂ ರಾಧಿಕಾ ಪಂಡಿತ್ ಅಂದರೆ ಇಷ್ಟ. ಅವ್ರು ರಾಧಿಕಾ ಪಂಡಿತ್ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ಆ ವರ್ಷ ಕಾವೇರಿ ಅಕ್ಕ ಅಂದರೆ ಇಷ್ಟ. In Kajal, I hope you'll never ignore Kajal in your makeup routine. Love you lots. ಸುಮ್ಮನೆ ನಮ್ಮ ತಮ್ಮ ಗೈಸ್ ಆಮೇಲೆ ಬಡ್ಕೋ ಅಂತಾನೆ ಬೈದ್ಬಿಟ್ಟು ಕಳ್ಸೋಡಕ. ಇವಾಗ ಹೇಳ್ತೀನಿ, ಕಾಜಲ್ ಇಗ್ನೋರ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಬಟ್ ನನ್ನ ಕಾಜಲ್ ನನಗೂ ಇಷ್ಟ, ಇಗ್ನೋರ್ ಮಾಡಲ್ಲ. ಬಿಕಾಸ್ ಇಗ್ನೋರ್ ಮಾಡೋದು ಏನೋ ತುಂಬ ಇನ್ಕಂಪ್ಲೀಟ್ ಅಂತ ಏನೂ ಅಲ್ಲ, ತುಂಬ ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ ನನಗೇನ ಸಮ್ ಟೈಮ್ಸ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಕಾಜಲ್, ಮಿಸ್ ಮಾಡೋದು ನಿಮ್ಗೋಸ್ಕರ. ಏನು ವಾಶ್ರೂಮ್ ಕರ್ಕೊಂಬಂದೆ ನಿಮ್ಮನ್ನ ಅಂದ್ರೆ, ಯಾರೋ ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ ಅಂತ ಕೇಳಿದಾರೆ. ಟೆಸ್ಟ್ ಮಾಡೋಣ ಬರೀ, ನಂಗೆ ಗೊತ್ತಿಲ್ಲ. ಇವಾಗ ಅದೇ ತಂಗೆ ಟೆಸ್ಟ್ ಮಾಡ್ಸೋದು ನಾನು. ಕೇಳಿರೋದು ಅವ್ರ ಸಂಬಂಧಿಕರು ಯಾರೋ ಅನ್ಸೋದು. ಅದಕ್ಕೆ ನಾನು ಯೂಸ್ ಮಾಡೋದು ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್. ಸೊ ಇದ್ರಲ್ಲಿ ಉಪ್ಪಿಲ್ಲ, ಕೂಲಿಂಗ್ ಕ್ರಿಸ್ಟಲ್ಸ್ ಇದೆ, ಉಪ್ಪು ಸಕ್ಕರೆ, ಸ್ಪೈಸಿ ರಿಫ್ರೆಶ್. ನಂದ್ರೆ ಸ್ಪೈಸ್ ಇದೆ, ಸ್ಪೈಸಿ ಫ್ರೆಶ್. ಮಕ್ಕ ನೋಡ್ಕೊಂಡ್ಬಿಡೋಣ. ತೋರ್ಸ್ಬೇಡ, ಹೋಗ್ತಾರ ತೋರಿಸ್ತೀನಿ. ಹಾಯ್ ಮಾಡು ಎಲ್ಲಾರ್ಗು. ಅವಳು 20 ದಿನ ಆಯ್ತು ಊರಿಗೆ ಹೋಗಿ, ಇವಾಗ ಬಂದವಳ. ಯಾಕೆ ಹೋಗಿದ್ದೆ ಊರಿಗೆ ಅಷ್ಟ್ ದಿನ? ಎಲ್ಲ ಮಿಸ್ ಮಾಡ್ಕೊಂತ ಇದ್ದ ನೀನು. ಯಾರು ಮಿಸ್ ಮಾಡ್ಕೊಂತಾರಲ್ಲ, ಯಾರು ಹೇಳು ಯಾಕೆ ಹೋಗಿದ್ದೆ ಊರಿಗೆ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, 1 word ಅಬೌಟ್ ಲೈಫ್ ಸಿಸ್. ಅಂದ್ರೆ ನನ್ನ ಲೈಫ್, ಮೈ ಓನ್ಲಿ ಲೈಫ್ ಅಂದ್ಮೇಲೆ ಇನ್ಕ್ಲೂಡಿಂಗ್ ಅನ್ವಿತಾ. ಬಿಹೈಂಡ್ ಕ್ಯಾಮ್ರಾ ಫುಲ್ ಖುಷಿ ಹಾಕೊಂಡು ಕೂತಾಳೆ. ಬಟ್ ಅದು ಮೇನ್ ನನ್ನ 3 ಲೈಫ್ ಅಂದ್ರೆ ಅಷ್ಟೇ. ನನ್ನ ಲೈಫ್ ಅಂದ್ರೆ ಅಷ್ಟೇ.
ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಲೈಫ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ ಗೈಸ್. ನಾನು ಪ್ರತಿಯೊಂದು ಮಿನಿಟ್ ಇನ್ಫ್ಯಾಕ್ಟ್ ನಾನು ಮಲ್ಗೋದು ಇಲ್ಲ ಗೊತ್ತಾ, ಅನ್ವಿತ ಬೈತಾ ಇರ್ತಾನೆ ಮಲ್ಕೊಳ್ಳಿ ಏನಾಗಲ್ಲ ಅಂತ. ಬಟ್ ನಾನು ಮಲ್ಗಲ್ಲ ಮಧ್ಯಾಹ್ನ ಹೊತ್ತೆಲ್ಲ. ಆಮೇಲೆ ಬೆಳಗ್ಗೆನೂ ಲೇಟಾಗಿ ಎದ್ದೋಳಲ್ಲ. ಯಾಕೆ ಗೊತ್ತಾ, ನನಗೆ ಏನಾರೋದು ಮಾಡೋಣ ಏನೋ ಮಿಸ್ ಆಗ್ಬಿಡುತ್ತೆ ಅಂತ ನನಗೆ ಎಲ್ಲ ಕಡೆ ಜಾಲಿ ಆಗಿರ್ಬೇಕು ಗೈಸ್. ಒಂದೊಂದು ಮಿನಿಟು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಹೇಳ್ದಂಗೆ ಜೀವನ ಒಂದೇ ಸತಿ ಗೈಸ್ ಬರೋದು, ತೃಪ್ತಿಯಾಗಿ ಆರಾಮಾಗಿ ನಾವು ಎಂಜಾಯ್ ಮಾಡಬೇಕು. ನಾನು ಯಾವಾಗಲೂ ಅದೊಂದು ಕೇಳಕ್ಕೆ ಹೇಳ್ತೇನೆ. ನನಗೆ ಸ್ವಲ್ಪ ನಾನು ಮನುಷ್ಯಲ್ಲ, ನನಗೂ ಸ್ವಲ್ಪ ಸ್ಯಾಡ್ನೆಸ್ ಇರುತ್ತೆ. ಅವಾಗ ಅದೊಂದು ಮಾತು ಯಾವಾಗಲೂ ನಾನು ಕೇಳಕ್ಕೆ ಹೇಳ್ತೀನಿ. ಅವ್ರು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದರು. ಸೊ ನನಗೆ ಲೈಫ್ ಅಂದರೆ ಅದೇ ಗೈಸ್, ನೀವು ಆರಾಮಾಗಿ ಎಂಜಾಯ್ ಮಾಡಿ. ಕಷ್ಟ ಅನ್ನೋದು ಬರುತ್ತೆ ಹೋಗುತ್ತೆ. ಇವಾಗ ಸಪೋಸ್ ನಮ್ಮ ಮನೇಲೇ ತಗೊಳ್ಳಿ, ಎಷ್ಟೋ ಇನ್ಸಿಡೆಂಟ್ ಆಯಿತು. ನಾನು ಹೇಳಿದಾಗ 3 ಅದು ನಾನು ಹೇಳ್ತೀನಿ ಕಂಪ್ಲೀಟಾಗಿ, ಇನ್ನೂ ಸ್ವಲ್ಪ ಟೈಮ್ ಬೇಕು ಅದನ್ನೆಲ್ಲ ಹೇಳೋಕ್ಕೆ. ಸೊ ಆವಾಗ ಹೋಗ್ತಾರೆ ಅವ್ರು ಹೋದ್ರು. ಬಟ್ ನಾವು ಇವಾಗ ಜೀವನ ನಡಿಲೇಬೇಕಲ್ವಾ, ಹಂಗೆ ಕುತ್ಕೊಳ್ತಾ ಇಲ್ಲ ನಾವು ಮನೆ ಕಟ್ಟಿದ್ರಿ, ಒಂದೇನೋ ಒಂದು ಲೈಫಲ್ಲಿ ಸಕ್ಸಸ್ ನಾನು ಕೆಲಸಕ್ಕೆ ಸೇರಿಕೊಂಡೆ, ನನ್ನ ತಮ್ಮಗೂ ಒಳ್ಳೆ ಪರ್ಸೆಂಟೇಜ್ ಬಂತು. ಗೈಸ್ ಇಟ್ಸ್ ಓಕೆ, ಆ ಟೈಮಿಗೆ ದುಃಖ ಆಗುತ್ತೆ, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ನಿಮ್ಮ ಮೆಂಟಲ್ ಹೆಲ್ತ್ ಆಗುತ್ತೆ. ನಮ್ಮ ಜೀವನ ನಮ್ದಷ್ಟೇ ಅಲ್ಲ. ಇವಾಗ ನನ್ನ ಜೀವನ ನಂದಷ್ಟೇ ಅಲ್ಲ, ನಮ್ಮ ಅಮ್ಮ ಪಪ್ಪಾಗೂ ಡಿಪೆಂಡ್ ಆಗಿರುತ್ತೆ. ಒಂದು ಫಿಲಮಲ್ಲಿ ನೋಡಿದೆ, ನಾನು ಅವಾಗಲೇ ಅರ್ಥ ಮಾಡ್ಕೊಂಡಿತ್ತು. ಅದು ತೆಲುಗು ಮೂವಿಯಲ್ಲಿ, ಐ ಆಮ್ ನಾಟ್ ಶ್ಯೂರ್ ವಿತ್ ದ ಮೂವಿ ನೇಮ್, ಬಟ್ ನನ್ನ ಲೈಫ್ ನಂದಷ್ಟೇ ಅಲ್ಲ. ನಮ್ಮ ಅಪ್ಪ ಅಮ್ಮ ಡಿಪೆಂಡ್ ಆಗಿದ್ದಾರೆ ನನ್ನ ಮೇಲೆ, ಅಮೃತ ಡಿಪೆಂಡ್, ಎಷ್ಟೋ ಜನ ಹಂಗಂಗೆ ಡಿಪೆಂಡ್, ಕೆಲಸದಲ್ಲಿ ಡಿಪೆಂಡ್ ಆಗಿದ್ದಾರೆ. ಅಂಕಲ್ ನ ಹೊಡಿತೀನಿ ಸುಬೇ. ನೆಕ್ಸ್ಟ್ ಮೊಟ್ಟೆ ಫಸ್ಟಾ ಕೋಳಿ ಫಸ್ಟಾ ವಿತ್ ಎಕ್ಸ್ಪ್ಲನೇಷನ್ ಅಂತ. ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನನ್ಗೆ ಹೇಳ್ಕೊಡಿ. ಚಿಕ್ಕವಳು ಕ್ಷಮಿಸ್ಬಿಡಿ, ನಂಗೆ ಹೇಳಕ್ಕಾಗಲ್ಲ. ಅದು ವಿತ್ ಎಕ್ಸ್ಪ್ಲನೇಷನ್ ಅಂತೆ. ನಾನೇನು ಹೇಳಲಿ, ನಾನು ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಂಗೆ ಪ್ಲೀಸ್ ಕ್ಷಮಿಸ್ಬಿಡಿ, ಒಂದ್ 8 ಹೊಡ್ಕೊಬಿಡಿ ಬೇಕಂದ್ರೆ ಬಂದ್ಬಿಟ್ಟು ಅಡ್ರೆಸ್ ಹೇಳ್ತೀನಿ. ಐ ಡೋಂಟ್ ನೋ. ಇನ್ನೊಂದು ಕ್ವಶನ್ ಏನ್ ಗೊತ್ತಾ ಮ್ಯಾಮ್, ನಿಮ್ ಸ್ಕಿನ್ ಕೇರ್ ಬಗ್ಗೆ ಹೇಳಿ. ನನ್ನ ಮಕ್ಕ ನ್ಯಾಚುರಲ್ ಸ್ಕಿನ್ ಗೈಸ್ ಅಲ್ಲ ಕಿತ್ತ ಹೋಗೈತೆ. ಇಲ್ಲಿ ಸ್ವಲ್ಪ ಬ್ರೇಕ್ ಡೌನ್ಸ್, ಅಲ್ಲಿ ಸ್ವಲ್ಪ ಬ್ರೇಕ್ ಡೌನ್ಸ್ ಗೈಸ್. ನನ್ನ ಸ್ಕಿನ್ ಕೇರ್ ಏನಿಲ್ಲ. ನನ್ನ ಮೊದಲೇ ಸ್ಕಿನ್ ಎಲ್ಲ ಹಾಳಾಗೋಗಿದ್ದಿರಲಿ, ಇತ್ತೀಚೆಗೆ ಹಾಳಾಗೋಗಿದ್ದು ನಂದು. ನಾನು ಸಮ್ಮರ್ ಎಸ್ಪೆಷಲಿಂದ. ಸೊ ದಿನ ಒಂದು ಎಳ್ನೀರು ಕುಡಿಯಿರಿ, ನನ್ನ ಸ್ಕಿನ್ ಮೇನಾಗಿ ಹಾಕೊಳ್ಳಿ, 4 hours ಒಂದ್ಸತಿ ಹಾಕೋತಾ ಇರಿ, ಅಷ್ಟೇ ನನ್ನ ಸ್ಕಿನ್ ಕೇರ್. ಇನ್ನೇನು ಆಮೇಲೆ ನೈಟು ಇನ್ನೊಂದ್ಸತಿ ಮಲ್ಗೋಕೆ ಮುಂಚೆ ಒಂದು ಫೇಸ್ ವಾಶ್ ಮಾಡಿ ಒಂದು ಆಯಿಂಟ್ಮೆಂಟ್ ಹಾಕೊಂಡು ಮಲ್ಕೊತೀನಿ. ಡಾಕ್ಟರ್ ಅದೆಲ್ಲರಿಗೂ ಆಗಲ್ಲ, ಸೊ ನಾನು ಆಯಿಂಟ್ಮೆಂಟ್ ಹೆಸರು ಹೇಳ್ತೇನೆ ಅಷ್ಟೇ. Suggest some healthy snacks so that we can avoid consuming junk ante. ಎಲ್ಲ ಇರೋದು ಅನ್ಹೆಲ್ದಿನೇ. ಸೊ ಹೆಲ್ದಿಯಾಗಿ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಗೈಸ್, ಐ ಆಮ್ ಸಾರಿ ಜಾಸ್ತಿ ಡಿಸ್ಟರ್ಬೆನ್ಸ್ ಐತೆ, ನನಗೂ ಸ್ವಲ್ಪ ಟೆಂಪರ್ ಜಾಸ್ತಿ. ಏನಿಲ್ಲ, ಒಂದು ಸ್ಪ್ರೌಟ್ಸು, ಗ್ರೀಕ್ ಯೋಗರ್ಟು, ಇಲ್ಲಾಂದರೆ ಲೆಮನ್ ಟೀ, ಗ್ರೀನ್ ಟೀ ಇಸ್ ಆಲ್ಸೋ ಗುಡ್. ಗ್ರೀಕ್ ಯೋಗರ್ಟ್ ಆದಷ್ಟು ಟ್ರೈ ಮಾಡಿ, ಬಿಕಾಸ್ ಅದು ನಿಮಗೆ ಫುಲ್ಲಾಗಿ ನೈಟ್ ಗಂಟ ಫುಲ್ಲಾಗಿರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನನಗೂ ಸಂಜೆನೇ ನನಗೆ ಇದಾಗೋದು, ಕ್ರೇವಿಂಗ್ಸ್ ಜಾಸ್ತಿ ಆಗೋದು. ಆವಾಗ ಅದು ಎಗ್ಸ್ ತಿನ್ನಿ, ಪ್ರೋಟೀನ್. ಆಮೇಲೆ ಚೆನ್ನಾಗಿ ಟೇಸ್ಟಿಯಾಗಿರೋದಕ್ಕೆ ಬೇಕಂದರೆ ಗ್ರಿಲ್ಡ್ ಫಿಶ್, ಗ್ರಿಲ್ಡ್ ಚಿಕನ್ ಆ್ಯಂಡ್ ಬಾಯ್ಲ್ಡ್ ಎಗ್ಸು, ಆಮೇಲೆ ಪನ್ನೀರು, ಗ್ರಿಲ್ಡ್ ಪನ್ನೀರ್ ಟಿಕ್ಕಾ ಇಸ್ ಆಲ್ಸೋ ಗುಡ್. ಯು ಕ್ಯಾನ್ ಟ್ರೈ ಆಲ್ ದಿಸ್. Next question, ma'am, do you watch serials? If yes, which is your favorite serial? And you will agree if you get an opportunity to act. First of all, namgella opportunity sigala. Sikkadre obviously I'll be happiest person. And watching serial is not my thing. But I used to watch. ಅವಾಗ ಮಹಾಭಾರತ ನೋಡ್ತಿದ್ದೆ. ಬಟ್ ನಾನು ಆಮೇಲೆ ಕೇಳಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಕಲರ್ಸ್ ಕನ್ನಡದಲ್ಲಿ ನಮ್ಮ ಹುಡುಗಿ ದಿವ್ಯಾ ಸುರೇಶ್ದು, ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್ ಅವಾಗ ದಿವ್ಯಾ ಸುರೇಶು. ಅವಳದು ತ್ರಿಪುರ ಸುಂದರಿ ಬರ್ತಿದೆ, ಎಲ್ಲರಿಗೂ ಸಜೆಸ್ಟ್ ಮಾಡ್ತಿದ್ದೆ ನಾನು ನೋಡಿ ಅಂತ. ಅದೊಂದು ನೋಡ್ತಿದ್ದೆ. ಆಮೇಲೆ ಪುಣ್ಯವತಿ ಅಂತ ಬರೋದು, ನಂಗೆ ಅದರಲ್ಲಿ ಮೇಲ್ ಆಕ್ಟರ್ ತುಂಬ ಇಷ್ಟ, ಭುವನ್ ಅಂತ. ಸೊ ಅವರಿಬ್ಬರು ಇಷ್ಟ ಅಂತ ಆ ಸೀರಿಯಲ್ ನೋಡ್ತಿದ್ದೆ ಅವ್ರದ್ದು. ನಿಮ್ಮ ಕ್ವಾಲಿಫಿಕೇಶನ್ ಆ್ಯಂಡ್ ಆಕ್ಯುಪೇಷನ್ ಹೇಳ್ತೀನಿ ನಿಮಗೂ. ನಾನು PC MC ತಗೊಂಡಿದ್ದೆ ಸೆಕೆಂಡ್ PUCಯಲ್ಲಿ. ಆಮೇಲೆ ಡಿಗ್ರಿಯಲ್ಲಿ BCA ತಗೊಂಡಿದ್ದೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಆಮೇಲೆ ಕಾಲೇಜಿಂದನೇ ಪ್ಲೇಸ್ಮೆಂಟ್ಸ್ ಆಯಿತು. ಆ್ಯಂಡ್ ನನಗೆ 2 ಕಂಪ್ನಿ ಪ್ಲೇಸ್ಮೆಂಟ್ ಆಯಿತು, ಕ್ಯಾಪ್ಜರ್ನಿ ಆ್ಯಂಡ್ NTTಗೆ. ಬಟ್ ಇಲ್ಲಿ ಇದು ಚೆನ್ನಾಗಿತ್ತು ಪೋಸ್ಟಿಂಗು, ಆಮೇಲೆ ಆಫೀಸಲ್ಲಿ ಸ್ಯಾಲ್ರಿ ಕೂಡ ಚೆನ್ನಾಗಿತ್ತು ಅಂತ ಐ ಜಂಪ್ ಫಾರ್ NTT ಆಸ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್. ಬಿಕಾಸ್ BCAಗೆಲ್ಲ ಯೂಶಲಿ ಅಷ್ಟು ಕೊಡೋಲ್ಲ.
ನಾನು ಯೂಶಲಿ ನಾನು ವರ್ಕ್ ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ, ಬಟ್ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ MBA ಮಾಡಬೇಕು, ಕ್ಯಾಟ್ ಎಕ್ಸಾಮು ಮತ್ತು PGCET ಬರೀತೀನಿ. ಗೈಸ್ ಪ್ಲೀಸ್ ವಿಶ್ ಬೆಸ್ಟ್ ಆಫ್ ಲಕ್ ಫಾರ್ ದಿಸ್ ಇಯರ್. ಎಕ್ಸಾಮ್ ಕ್ರ್ಯಾಕ್ ಮಾಡೋಣ ಗೈಸ್ ಫಸ್ಟ್. ನೆಕ್ಸ್ಟ್ ಕ್ವೆಶನ್ನು, ಲಿಕ್ಕಿ ರಚ್ಚು ಅವರೇ, ನಿಮ್ಮ ಸ್ಯಾಲ್ರಿ ಎಷ್ಟು ಆ್ಯಂಡ್ ನೀವು ಸೇವಿಂಗ್ಸ್ ಹೇಗೆ ಮಾಡ್ತೀರಾ? ಸ್ಯಾಲ್ರಿ ಎಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಗೈಸ್. ಫುಲ್ ಹಾಕ್ಕೊಳಕ್ಕೆ ಒಂದು ಬಟ್ಟೆ ಇದೆ, ಇರಕ್ಕೆ ಮನೆ ಇದೆ, ತಿನ್ನಕ್ಕೆ ಊಟ ಇದೆ, ಊಟ ತಿನ್ನಕ್ಕೆ ಚಿಕನ್ ಇದೆ, ಆಮೇಲೆ ಸ್ಲೀಪಿಂಗ್ ಅಲ್ಲ ಕೇಳಿ 15 days ಆದ್ಮೇಲೆ ಸ್ಯಾಲ್ರಿ ಖರ್ಚಾಗ್ಬಿಡುತ್ತೆ ಆಬ್ವಿಯಸ್ಲಿ. ಅಷ್ಟಿದೆ ಗೈಸ್ ಸ್ಯಾಲ್ರೀಸ್. ಐ ಆಮ್ ರಿಯಲಿ ಸಾರಿ, ಸ್ಯಾಲ್ರಿ ಎಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಹಂಗೆ ನೀವು ನಿಮ್ಮ ಸ್ಯಾಲ್ರಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಆಮೇಲೆ ಪರ್ಸನಲ್ ಆಗಿ ಬಂದು ರಿಪ್ಲೈ ಮಾಡ್ತೀನಿ. ಹೇಳ್ಬಿಡ್ತೀರಾ ನೀವು? ಹೇಳಲ್ಲ ತಾನೆ, ಒಂದು ಕ್ರಿಯೇಟರ್ಸ್ಗೆ ಮಾತ್ರ ಯಾಕೆ ಕೇಳ್ತೀರಾ ನೀವು ಸ್ಯಾಲ್ರಿ ಬಗ್ಗೆ ಎಲ್ಲ? ಇದು ಆಕ್ಚುಲಿ ಚೆನ್ನಾಗಿದೆ. ಕೇಳಿ ಪಾಪ, ನಿಮ್ಗೂ ಅದು ಐಡಿಯಾ ಬೇಕಲ್ವಾ? ಸೊ ಇಟ್ಸ್ ಗುಡ್ ಗೈಸ್, ಇಟ್ ಸ್ಯಾಲ್ರಿ ಇಸ್ ರಿಯಲಿ ಗುಡ್ ಫಾರ್ ಮೀ. ಸೊ ಅವಳು ಕಂಪ್ಲೀಟ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡೆಂಟ್ ಇಲ್ಲ. ಶೀಸ್ ಆರ್ನಿಂಗ್. ಇದು ಬಂದ್ರೆ ಇಟ್ ಇಸ್ ಲೈಕ್ ಅ ಸೈಡ್ ಇನ್ಕಮ್ ಫಾರ್ ಹರ್. RT ಅಂತ 5,000 ಕಟ್ತಾ ಇದ್ದೀನಿ. ಅದು ಇವಾಗ ಏನೋ ಒಬ್ರು ಏನೋ ಆಯ್ತಂದ್ರೆ ಕೊಡ್ಬಾರ್ದು. ಸೇವಿಂಗ್ಸ್ ಅಂದ್ರೆ ಹಂಗೆ ಲೆಟ್ ಇಟ್ ಬಿ ಫಿಕ್ಸ್. ಸೊ ದಟ್ RD ಮಾಡಿ ಇಟ್ಬಿಟ್ರು. ಆಮೇಲೆ ನಾನು MBA ಖರ್ಚು ಮಾಡ್ಬೇಕಲ್ಲ, ಯಾರು ಕೊಡ್ತಾರೆ ಅವಾಗ? ನೀವು ಬಂದು ಕೊಡ್ತೀರಾ? ನೀವು ಸಪೋರ್ಟ್ ಮಾಡಿದ್ರೆ ಸಿಗುತ್ತೆ ಅಷ್ಟೇ. ಸ್ಟೈಲ್ ಆಫ್ ಬೆಗಿಂಗ್. ಅದು ಒಂದು ಬ್ಲಾಗಲ್ಲಿ ಹೋಮ್ ಟೂರ್ ಅಲ್ಲಿ ಇವ್ರು ಹಾಯ್ ಅಂತೀರಾ ಅಂತ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಕೇಳಿದ್ರು. ಅವ್ರಿಗೆ ಕ್ವಶನ್ ಹಾಕಿದ್ದಾರೆ, ಯಾರವರು ಅವತ್ತು ಪಂಚೆ ಕಟ್ಕೊಂಡಿದ್ರಲ್ಲ, ನಮ್ ಶಿಷ್ಯ ಗೈಸ್. ಇವರು ನಮ್ಮ ತಾತ ಇದ್ದಾರಲ್ಲ, ಅವ್ರ ತಮ್ಮ. ಸೊ ಬೇಸಿಕಲಿ ತಾತ ಆಗ್ಬೇಕು. ನಾನು ಅಯ್ಯ ಅಂತ ಓಡಾಡ್ತೀನಿ. ಅಯ್ಯ ನೋಡಿ ಗೈಸ್, ಈ ದೊಡ್ಡವರೆಲ್ಲ ಹಿಂಗೇನೆ, ಅವ್ರಿಗೇನೋ ರುಚ್ತಾನೆ ಅನ್ಸ್ಬಿಡುತ್ತೆ. ಚೈಲ್ಡ್ ಏನೋ ಮಾಡ್ತಾವಳೆ, ಅದು ಬೇರೆ. ಹಾ, ನಮ್ಮ ಅಮ್ಮ ಹೊಡಿತಾ ಇದ್ರು ನನ್ನ ಹಾಕೊಂಡು. ಅವ್ರೆಲ್ಲ ಸುಳ್ಳು ಹೇಳ್ತಾರೆ, ನಾನು ಜಾಸ್ತಿ ತರಲೇ ಇದ್ದೆ. ನಾನು ಅಲ್ಲಿ ಓಡೋಗ್ಬಿಡ್ತಾ ಇದ್ದೆ ಫ್ರೆಂಡ್ಸ್ ಕರ್ಕೊಂಡು. ಅವಾಗ ನಮ್ಮ ಅಯ್ಯ ಬಂದ್ಬಿಟ್ಟು ನನ್ನನ್ನು ಫುಲ್ ರಕ್ಷಣೆ. ಗೈಸ್, ಈ ಹೆಸರು ನಾನು ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋಣ ಅನ್ವಿತಾ. ಸಹನಾ ಅಂತ ನನ್ನ ಫ್ರೆಂಡ್. ಓವರ್ ಆಕ್ಟಿಂಗು. ಐ ಡೋಂಟ್ ಹ್ಯಾವ್ ಎನಿ ಅಂತ ಕ್ವಶನ್ ಕೇಳಿದಲ್ಲ ಗೈಸ್. ಅವ್ರ ಅಡ್ರೆಸ್, ಫೋನ್ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ. ನನಗೋಸ್ಕರ ಅಟ್ಲೀಸ್ಟ್ ಹುಡ್ಕೊಂಡೋಗಿ ಹೊಡೀರಿ ಗೈಸ್, ಪ್ಲೀಸ್ ಹುಡ್ಕೊಂಡೋಗಿ ಹೊಡಿಬೇಕು ನೀವು ಅವಳನ್ನ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಐ ಲೈಕ್ ಯು, ಮೆಸೇಜ್ ಮಿ, ಐ ವಾಂಟ್ ಟು ಬಿ ಅ ಫ್ರೆಂಡ್. ಓಕೆ, ನಾನು ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ಯೂಶಲಿ ಯಾರಿಗೂ ಮೆಸೇಜ್ ಮಾಡಲ್ಲ. ನನ್ಗೆ ಗೊತ್ತಿರೋ ಬಿಟ್ಟು ಇನ್ನು ಯಾರಿಗೂ ಮಾಡಲ್ಲ. ಇನ್ಫ್ಯಾಕ್ಟ್ ಏನೋ ನಾನು ಸ್ಟೋರಿ ಮೆನ್ಷನ್ ಮಾಡಿದ್ರೆ ಅದು ನಾನು ಮೆನ್ಷನ್ ಬ್ಯಾಕು ಮಾಡಲ್ಲ. ಐ ಅಂಡರ್ಸ್ಟ್ಯಾಂಡ್, ಬಟ್ ಐ ರಿಪ್ಲೈ ಟು ದಮ್ ಜೆನ್ಯೂನ್ಲಿ. ಐ ಸಿ ಫುಲ್ ವಿಡಿಯೋ ಆ್ಯಂಡ್ ಐ ರಿಪ್ಲೈ ಟು ದಮ್. ಆ್ಯಂಡ್ ನಾನು ಸುಮ್ಮ ಹಂಗೆ ಇದು ಮಾಡೋಕ್ಕೋಗಲ್ಲ. ಆ್ಯಂಡ್ ನಾನು ಏನಕ್ಕೆ, ಐ ಆಮ್ ನಾಟ್ ಅನ್ ಇಂಟ್ರೋವರ್ಟ್. ಡೆಫಿನೆಟ್ಲಿ ನಂಗೆ ಬೇಜಾನ್ ಫ್ರೆಂಡ್ಸ್ ಇದ್ದಾರೆ ನನಗೆ. ಬಟ್ ಥಿಂಗ್ ಇಸ್, ಇವಾಗ ನನಗೆ ಪರ್ಸ್ನಲ್, ಅದು ನಮ್ಮ ಪರ್ಸ್ನಲ್ ಆಗುತ್ತೆ. ಇವಾಗ ಸಪೋಸ್ ಪ್ರೊಫೆಷನ್ಗಿಂತ ಪರ್ಸ್ನಲ್ ಆಗುತ್ತೆ. ಯಾಕಂದರೆ ಸಪೋಸ್ ಯಾರೋ ಬಂದು ನಂಗೆ ಮೆಸೇಜ್ ಮಾಡ್ತಾರೆ, ನಾನು ಅವ್ರ ಜೊತೆ ಫ್ರೆಂಡ್ ಇರೋಕ್ಕಾಗಲ್ಲ. ದಟ್ ಈಸ್ ಇಂಪಾಸಿಬಲ್. ಬೀಯಿಂಗ್ ಅ ಗರ್ಲ್ ಎಸ್ಪೆಷಲಿ, ದಟ್ ಈಸ್ ರಿಯಲಿ ಇಂಪಾಸಿಬಲ್ ಅಂತ ಇದ್ದೀನಿ. ದಟ್ ಈಸ್ ರಿಯಲಿ ಇಂಪಾಸಿಬಲ್. ಬಿಕಾಸ್ ಮಮ್ಮಿ ಪಪ್ಪನೇ ಹೇಳ್ತಾರೆ ಬೇಡ ಅದೆಲ್ಲ ಅಂತ. ಮಮ್ಮಿ ಪಾಪ ಮಾತು ನಾನು ಯಾವಾಗಲೂ ತಪ್ಪಲ್ಲ. ಆ್ಯಂಡ್ ದಟ್ ಈಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ಸಪೋರ್ಟ್ ಮಾಡಿ ಚೆನ್ನಾಗಿರೋಣ ಹಿಂಗೆ. ಬಟ್ ಅಷ್ಟು ಕ್ಲೋಸ್ ಎಲ್ಲ ಗೊತ್ತಿಲ್ದಿರೋ ಥರ ನಾನು ಫ್ರೆಂಡ್ಶಿಪ್ ಮಾಡೋದು ಸ್ವಲ್ಪ ಕಷ್ಟನೇ. ಆ್ಯಂಡ್ ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಆ್ಯಂಡ್ ಮೈ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ಆ್ಯಸ್ ವೆಲ್. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ನನ್ನ ಮಾತಿಂದ ಹರ್ಟ್ ಆಗಿದ್ರೆ. ಬಟ್ ನಾನು ತುಂಬ ಹಾನೆಸ್ಟ್ ಪರ್ಸನು. ನಾನು ಆನೆಸ್ಟಾಗಿ ಹೇಳಿದೆ. ಬಿಕಾಸ್ ಐ ಆಮ್ ಅ ಗರ್ಲ್. ದಟ್ ಟ್ಯಾಗ್ಲೈನ್ ಇಸ್ ದೇರ್. ಐ ಹ್ಯಾವ್ ಟು ಹೈಲೈಟ್ ದಟ್ ಐ ಆಮ್ ಅ ಗರ್ಲ್. ಎಲ್ಲರ ಜೊತೆ ನಾನು ಹಂಗೆ ಇರಕ್ಕೆ ಆಗಲ್ಲ. ಯಾರು ಹೆಂಗಿರ್ತಾರೆ ಏನಿರ್ತಾರೆ ಅಂತ ಒಂದು ಗೋಲ್ ನಮಗೆ ಗೊತ್ತಾಗಲ್ಲ, ಎಸ್ಪೆಷಲಿ ಇನ್ ಸೋಷಿಯಲ್ ಮೀಡಿಯಾ. ಸೊ ಅದಕ್ಕೆ ಯಾರು ಟ್ರಸ್ಟ್ ಮಾಡೋದು. ಹೌದು, ಬಟ್ ಎಲ್ಲರೂ ಒಂದೇ ಥರ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಸ್ವಲ್ಪ ನಮ್ಮ ಲಿಮಿಟ್ ನಮಗೆ ಗೊತ್ತಿರಬೇಕು. ನನ್ನ ಲಿಮಿಟ್ ನನಗೆ ಗೊತ್ತಿರ್ಬೇಕು, ಯಾರ ಜೊತೆ ಹೇಗಿರ್ಬೇಕು ಅದೆಲ್ಲ. ಸೊ ಐ ನೀಡ್ ಟೈಮ್. ಏನೋ ಕಾಲೇಜ್ ಮೇಲೆ ಅವ್ರು ಗೊತ್ತಿರ್ತಾರೆ, ದಿನ ಬರ್ತಾರೆ, ಮನೆಗೆ ಮಾತಾಡ್ತೀನಿ, ಓಕೆ. ಬಟ್ ಯಾರೋ ಗೊತ್ತಿಲ್ದಿರೋ, ನೋ, ದಟ್ ಈಸ್ ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ನಿಮ್ಗೆ ಬೇಜಾರಾಗಿದ್ದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್. ಮೈ ಫ್ರೆಂಡ್ಸ್ ಆರ್ ಗುಡ್. ಎಸ್ಪೆಷಲಿ ನಿಮ್ಗೆ ಗೊತ್ತಿರೋ ಹಾಗೆ ಅನ್ವಿತಾ, ಭಾವನಾ, ವೈಶು, ಅಕ್ಕ, ಅಕ್ಷಯಕ್ಕ, ಜಾಸ್ತಿ ಬೇಡ, ಅಕ್ಷಯಕ್ಕ. ಆ್ಯಂಡ್ ದೇರ್ ಆರ್ ಸಮ್ ಫ್ಯೂ ಗರ್ಲ್ಸ್. ನಾನು ಗರ್ಲ್ಸ್ ಆಬ್ವಿಯಸ್ಲಿ ಗರ್ಲ್ಸ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದೀನಿ. ಅಲ್ಲಿ ಅನ್ವಿತಾ ಅವಳ ಎಲ್ಲ ಒಂದು ನನ್ನ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ಲೇನ್ ಅಬೌಟ್ ಅವರ್. ಜಾಸ್ತಿ ಆಡ್ಬೇಡಲ್ಲ, ಅವಳು ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾವಳು ಹಿಂದ್ಗಡೆ. ನಂಗೆ ಹಂಗೆಲ್ಲ ಹೋಗ್ಲಕ್ಕೆ ಫೇಸ್ ಟು ಫೇಸ್ ನಂಗೆ ಆಗಲ್ಲ, ಮುಜುಗರ.
ಆ ಥರ ಇಲ್ಲ ಗೈಸ್. ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅವಳಷ್ಟು ಲಕ್ಕಿ ಫ್ರೆಂಡ್ಶಿಪ್ ಮ್ಯಾಟ್ರಲ್ಲಿ ಯಾರೂ ಇಲ್ಲ. ನಾನು ಯಾವತ್ತೂ ನೋಡಿರಲಿಲ್ಲ. ಅವಳಿಗೆ 20 ವರ್ಷ ಹಳೆ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವಳನ್ನ ಚಿಕ್ಕ ವಯಸ್ಸಿಂದ ಸಾಕಿ ಆಟ ಆಡಿರೋ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವಳ ಫ್ರೆಂಡ್ಸ್ ವಿಷಯದಲ್ಲಿ ತುಂಬ ಲಕ್ಕಿ. ಅವಳೆಲ್ಲ ಫ್ರೆಂಡ್ಸು ಜಮ್ ಇದ್ದಾರೆ. ಒಂದೇ ಕಾಲ್ ಎಲ್ಲರೂ ಬಂದ್ಬಿಡ್ತಾರೆ ಓಡಿ ಅವಳಿಗೋಸ್ಕರ. ತುಂಬಾ ಇಲ್ಲೇ ಸಮೀರು, ರಕ್ಷಿತ್ ಅಣ್ಣ, ಭಾವನಾ, ಎಸ್ಪೆಷಲಿ ಭಾವನಾ ಅಕ್ಕ, ಜೀವನ್ ಅವರೆಲ್ಲ ನನ್ನ, ರಾಹುಲ್ ಅವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಗೈಸ್. ದೇವಿಕಾ ಅವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ನಾನು ಪ್ರತಿ ಇರೋ ಗಂಟ ನಾನು ನೆನ್ಸ್ಕೊಂಡು. ಆಮೇಲೆ ವೈಶು ಕೂಡ ಪಾಪ ಅವಳನ್ನ ತುಂಬಾ ಲೋಲಿ ಲೋಲಿ ಅನ್ಕೊಂಡು ಬರ್ತಾರೆ ಯಾವಾಗಲೂ. ದೇರ್ ಆರ್ ಫ್ಯೂ ದೇ ಹ್ಯಾವ್ ಹೆಲ್ಪ್ ಮೀ ಸೋ ಮಚ್. ಬಟ್ ಒನ್ ಫೇಸ್ ಆಫ್ ಲೈಫ್ ನನಗೆ ಇರಲಿಲ್ಲ ಅವಾಗ. ನನಗೆ ಎತ್ತಿ ಮೇಲ್ ಹಿಡ್ದಿತ್ತೆ ನನ್ನ ಫ್ರೆಂಡ್ಸು. ಭಾವನಾ, ಅನ್ವಿತಾ, ಎಸ್ಪೆಷಲಿ ಭಾವನಾ, ಅನ್ವಿತಾ, ಅಕ್ಕ, ವೈಶು, ಯು ಗೈಸ್ ಹ್ಯಾವ್ ಮೈ ಹಾರ್ಟ್ ಆ್ಯಂಡ್ ಐ ಲವ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್, ನಿಮ್ಮ ಮನೆ ದೇವ್ರು ಯಾವುದು? ನಮ್ಮ ಮನೆ ದೇವರು ತಿಮ್ಮರಾಯ ಸ್ವಾಮಿ. ಸಮ್ ಫನ್ನಿ ಇನ್ಸಿಡೆಂಟ್ ಆಫ್ ವರುಣ್ ಬಂದು ನನ್ನ ಕಸಿನ್ನು. ಚಿಕ್ಕ ವಯಸ್ಸಿಂದ ಬಿಲ್ಡಪ್ ಒಂದು. ನಾನು ಗಾಡಿ ಓಡಿಸಿದೆ. ಸೊ ಅವನು ಓಡಿಸ್ತೀನಿ ಅಂತ ಬಂದಿದ್ದ. ಅವ್ನಿಗೆ ಬರಲ್ಲ ಏನಿಲ್ಲ, ಆ್ಯಕ್ಟಿವ್ ಅಂತ ತಗೊಂಡೋಗಿ ಬಿದ್ದಿದ್ದ ಶಾರ್ಟ್ಗೆ ಮೋರಿ ಒಳಗಡೆ ಬಿದ್ದೋಗ್ಬಿಟ್ಟ. ಇನ್ನೊಂದು ಆಮೇಲೆನೆ ಗಾಡಿದಲ್ಲೇನೆ ನಮ್ಮ ಲಾವಣ್ಯ ಹಾಕಂತಿದೆ, ಅವ್ರು ಕೂರ್ಸ್ಕೊಂಡು ಹೋಗ್ಬಿಟ್ಟು ಹಳ್ಳದಲ್ಲಿ ಇಕ್ಬಿಟ್ಟವನೆ. ಗಾಡಿ ಬಿದ್ದೋಗ್ಬಿಡೈತೆ. ಆ ಅಕ್ಕ ಬಿದ್ದೋಗ್ಬಿಟ್ಟು 2 ರೌಂಡ್ ಹೊಡೆದು ಸರ್ ಗೈಸ್. ಅವ್ರು ಇನ್ನೂ ಏನೇನೋ ಇದೆ, ಬಿಲ್ಡಪ್ ತಗೊಂಡೋಗಿ ಹೋಗ್ತಾನೆ, ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಬಿಲ್ಡಪ್ ತಗೋಬೇಡ ಬರೋಣ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಯುವರ್ ಪೇರೆಂಟ್ಸ್ ರಿಯಾಕ್ಷನ್ ಫಾರ್ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ಪಪ್ಪ ಈಸ್ ವೆರಿ ಮಚ್ ರಿಯಲಿ ಗುಡ್. ನಮ್ಮ ಪಪ್ಪ ತುಂಬಾ ಒಳ್ಳೆಯವರು. ಲೈಕ್ ಅವ್ರ ಪಾಪ ಏನಕ್ಕೂ ಏನು ಹೇಳಲ್ಲ. ಅವ್ರು ಹೇಳ್ತಾರೆ, ಲಿಖಿತಾ ಕಲ್ಸು ಆ ವ್ಲಾಗು ನಾನು ನೋಡ್ಬೇಕು ಅಂತಾರೆ. ಎಸ್ಪೆಷಲಿ ಗೃಹ ಪ್ರವೇಶ ಅವ್ರು ನೋಡ್ಕೊಳಕ್ ಇಷ್ಟ. ನಂತರ ಸೆಲ್ಫ್ ಅಬ್ಸೆಸ್ಡ್. ಮಮ್ಮಿ ಹಂಗಿಲ್ಲ. ಮಮ್ಮಿ ಮಾಡಕ್ ಕೆಲಸ ಇಲ್ಲ ಅವ್ರಿಗೆ. ಒಬ್ವಿಯಸ್ ಇಂಡಿಯನ್ ಪೇರೆಂಟ್ಸ್ ರಿಯಾಕ್ಷನ್ ಹಂಗೆ, ಮಾಡಕ್ ಕೆಲಸ ಇಲ್ಲ ನಿಮಗೆ, ಏನೋ ಮಾಡ್ಕೊ. ಬಟ್ ದೇ ಆರ್ ರಿಯಲಿ ವೆರಿ ಮಚ್. ಅವರು ಕದ್ದು ಮುಚ್ಚಿ ನೋಡ್ತಾರೆ. ಅವ್ರಿಗೆ ಏನಂದ್ರೆ ಅವ್ರು ಸ್ಟಡೀಸ್ ಬಿಟ್ಬಿಟ್ಟು ಬರೀ ಇದಕ್ಕೆ ಹೋಗ್ಬಿಡ್ತಾರೆ. ಭಯ ಇರುತ್ತಲ್ಲ, ಅದಕ್ಕೆ ಅವ್ರು ಹೇಳ್ಕೊಳಲ್ಲ. ಬಟ್ ಅವ್ರಿಗೆ ಇಷ್ಟ, ಅವ್ರಿಗೂ ಇಷ್ಟ ನನ್ನ ವ್ಲಾಗಿಂಗ್ಸ್ ಎಲ್ಲ ನೋಡ್ತಾ ಇರ್ತಾರೆ. ನಾನು ನಿಂತು ಫೋನ್ ತೆಗೆದು ನೋಡಿದಾಗ ಅರ್ಧ ರೆಡ್ ಕಲರ್ ಅದೇ ನೋಡಿರೋದು ಇರುತ್ತೆ. ನೆಕ್ಸ್ಟ್ ಕ್ವಶನ್, ಮ್ಯಾಮ್ ಎಗ್ ಬೋಂಡ ರೆಸಿಪಿ ಪ್ಲೀಸ್. ಹೇ, ಇದು ಎಗ್ ಬೋಂಡ ತರ ನಿಂತೆ ತಿಂದ್ಬಿಡು ಅದನ್ನ. ಮೇಡಮ್ ಯಾರು ಕೇಳಿದೀರಾ ಮೇಡಮ್ ಅವ್ರ ಸರ್? ಅವಳಿಗೆ ಮಾಡಕ್ ಬರೋದು. ನಮ್ಮ ಅಮ್ಮನ ಕೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪಾಸಿಬಲ್ ಆಗ್ತೀನಿ. ಆಮೇಲೆ ನಿಮ್ಗೂ ಒಂದು ಪಾರ್ಸಲ್ ಕಳಿಸ್ತೀನಿ, ನಿಜ ಕಳಿಸ್ತೀನಿ. ಅಡ್ರೆಸ್ ಹೇಳಿ ಅಲ್ಲಿಂದ ಪಾರ್ಸಲ್ ಮಾಡ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಪ್ರಕಾರ ಮನಃಶಾಂತಿ ಅಂದ್ರೆ ಏನು? ಟು ಅನ್ವಿತಾ, ಐ ಸ್ಪೀಕ್. ಸ್ವಲ್ಪ ಸಮಾಧಾನ ಆಗುತ್ತೆ. ನಮ್ಮ ಮಮ್ಮಿ ಪಾಪ ಎಷ್ಟೋ ಸತಿ ಬೈಬಿಟ್ಟಿರ್ತಾರಲ್ಲ, ಪಾಪ ಬೈಯಲ್ಲ, ಮಮ್ಮಿ ಸದ್ಯ ಹೊಡೆದಿರ್ತಾರೆ. ಬೈಯೋದೆಲ್ಲ ಹೊಡೆಯೋದೇ, ಕೈಯೇ ಮಾತಾಡೋದು ಜಾಸ್ತಿ. ಸೊ ಅವಾಗ ಅಲ್ಲಿ ಆಕ್ಷನ್ ಆಗುತ್ತೆ, ನನ್ನ ಮೇಲೆ ರಿಯಾಕ್ಷನ್ ಆಗುತ್ತೆ. ಹೌ ಡು ಯು ಡೀಲ್ ವಿತ್ ನೆಗೆಟಿವ್ ಕಮೆಂಟ್ಸ್ ಅಂಡ್ ಪೀಪಲ್ ಇನ್ ಲೈಫ್? ಮಮ್ಮಿ ಪಾಪಗೆ ಏನು ಪ್ರಾಬ್ಲಮ್ ಇಲ್ಲ, ಬೇರೆಯವ್ರು ಹೇಳೋದಕ್ಕೆ ನಾನು ಯಾಕೆ ಕೇಳಲಿ ಅಲ್ವಾ? ನಮ್ಮ ಅಪ್ಪ ಅಮ್ಮ ತಪ್ಪಂದ್ರೆ ಅದು ತಪ್ಪು, ಆಯ್ತಾ? ಸರಿ ಅಂದ್ರೆ ಸರಿ. ಸೊ ನಾನು ಆ ಪಾಲಿಸಿ. ಅನ್ವಿತಾಗೂ ಅಷ್ಟೇ. ಅನ್ವಿತಾ ಮಾಡ್ತಿದ್ದೆ, ಅನ್ವಿತಾ, ಭಾವನಾ, ಇದು ತಪ್ಪ ಸರಿ ಅಕ್ಕ, ನಮ್ಮ ಫ್ರೆಂಡ್ಸ್ ವೈಶು ಅವ್ರಿಗೆಲ್ಲ ಕೇಳ್ತೀನಿ, ವಿಕ್ಕಿ ನೀನು ಹೋಗ್ತಾರ ದಾರಿ ತಪ್ಪು, ಐ ಸ್ಟಾಪ್ ಇಟ್ ವಿತೌಟ್ ಅ ಸೆಕೆಂಡ್ ಥಾಟ್. ಐ ಸ್ಟಾಪ್ ಇಟ್. ನಾನು ಅದನ್ನ ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳಕ್ ಹೋಗಲ್ಲ. ನಾವೇನು ಅಂತ ನಮ್ಮ ಅಪ್ಪ ಅಮ್ಮ ಗೊತ್ತು, ಸುತ್ತಮುತ್ತ ಜನಕ್ಕೆ ಗೊತ್ತು ನಾವೇನು ಅಂತ. ಸೊ ಅಷ್ಟೆಲ್ಲ ತಡೆಗೆ ಹಾಕೊಂಡ್ಬಿಟ್ರೆ ಲೈಫ್ ಇನ್ನು ನಮ್ದು ನೆಗೆಟಿವ್ ಆಗಿ ಕೊಚ್ಕೊಂಡು ಹೋಗ್ತಾ ಇರ್ತೇವೆ. ಮಳೆ ಬೇರೆ ಬರ್ತಾ ಇದ್ದಲ್ಲ, ನೆಗೆಟಿವ್ ಆಗಿ ಕುತ್ಕೊಂಡ್ಲ ನಾನು, ಬರೋದೇ ಇಲ್ಲ, ಹೋಗ್ಬಿಡೋಣ ನಾವು. ಇಲ್ಲ, ಬರುತ್ತೆ. ಆ ಪಾಸಿಟಿವಿಟಿಯನ್ನು ಹೋಗ್ಬಿಟ್ಕೊಳ್ಳಿ, ಹಾಗೆ ಆಗುತ್ತೆ. ನೆಕ್ಸ್ಟ್, ಆರ್ ಯು ಇನ್ ರಿಲೇಶನ್ಶಿಪ್? ಯು ಲೈಕ್ ಲವ್ ಆರ್ ಅರೇಂಜ್ ಮ್ಯಾರೇಜ್? ನಾನು ಈ ಮುಂಚೆ ಹೇಳ್ದಂಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದೋಸ್ ಸ್ಟಫ್ಸ್. ಬಿಕಾಸ್ ನಾನೇನು ಚಿಕ್ಕ ಹುಡುಗಿ, ಅವೆಲ್ಲ ನಮ್ಮ ಏಜು ಅಲ್ಲ. ಇರೋದು ಮಾಡೋದಕ್ಕೆ ಕೆಲಸ ಬೇಜಾನಿದೆ, ಆ ಕೆಲಸ ಮುಗಿಸೋಣ. ಆಮೇಲೆ ಇವೆಲ್ಲ ಇದ್ದಿತ್ತೆ 28, 29 ಆದಮೇಲೆ. ಸೊ ಅವೆಲ್ಲ ಏನಿಲ್ಲ. ಆ್ಯಂಡ್ ಲವ್ ಅರೇಂಜ್ ನಮ್ಮ ಅಪ್ಪ ಅಮ್ಮ ಅಷ್ಟೇ ನನಗೆ, ಬೇರೆದೆಲ್ಲ. ಸೊ ಯು ಗಾಟ್ ಮೈ ಆನ್ಸರ್ ಓವರ್ ದೇರ್. ಲೈಫಲ್ಲಿ ಬೆಸ್ಟ್ ಇನ್ಸಿಡೆಂಟ್ ಆ್ಯಂಡ್ ಅನ್ಫರ್ಗೆಟಬಲ್ ಬ್ಯಾಡ್ ಇನ್ಸಿಡೆಂಟ್ ಶೇರ್ ಮಾಡಿ ಪ್ಲೀಸ್, ಆ್ಯಂಡ್ ಹೌ ಯು ಓವರ್ಕಮ್ ಇಟ್. ಗೈಸ್, ಸೀರಿಯಸ್ಲಿ ವಾಂಟ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ನನ್ನ ಲೈಫಲ್ಲಿ ಬ್ಯಾಡ್ ಇನ್ಸಿಡೆಂಟ್ಸ್ ಆರ್ ಮೇಜರ್. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ, ನಾನು ಈ ನಗು ಮುಖ ಇಟ್ಕೊಂಡು ಓಡಾಡ್ತೀನಿ. ಎಲ್ಲರೂ ಹೇಳ್ತಾರೆ ಸ್ಮೈಲ್ ಒಕ್ಕಳೇನು ಯಾವಾಗಲೂ ಖುಷಿಯಾಗಿರ್ತೀರ ಅಂತೆಲ್ಲ ನನಗೆ ಹೇಳ್ತಾರೆ. ನನಗೆ ತುಂಬ ನೋವಿದೆ ಗೈಸ್, ನೀವು ಕೇಳಿಬಿಟ್ರೆ ಅಂದು ಇವಾಗ ವ್ಲಾಗ್ ದೊಡ್ಡದಾಗ್ಬಿಡುತ್ತೆ. ಸೊ ನಾನು ಒಂದು ಶಾರ್ಟಾಗಿ ಹೇಳ್ತೀನಿ. ಬೆಸ್ಟ್ ಇನ್ಸಿಡೆಂಟ್ ಬಂದ್ಬಿಟ್ಟು ಅನ್ವಿತಾ.
ಅನ್ವಿತಾ ಇಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಇನ್ ಮೈ ಲೈಫ್. ಪ್ರತಿ ಸತಿ ಅನ್ವಿತಾ ಅಂತ ಇದ್ದೀವಿ. ನೋ ಗೈಸ್, ಅವಳನ್ನ ದುರ್ಗಮ್ಮ ನನಗೆ ಆಶೀರ್ವಾದ ಕೊಟ್ಟಿರೋದು ಅನ್ವಿತಾನ. ಇಲ್ಲಾಂದರೆ ನಾನು ನನ್ನ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ಯಾವುದೇ ಮನುಷ್ಯ ಆಗಿದ್ರು ದೇ ವುಡ್ ಬೀನ್ ಹೆಲ್ಡ್ ಔಟ್, ಆ ಥರ ಇತ್ತು. ಸೊ ಅದು ಬೆಸ್ಟ್ ಇನ್ಸಿಡೆಂಟ್ ಅನ್ವಿತಾನ ನನಗೆ. ಲೈಕ್ ಲಿಟ್ರಲಿ ಅಲ್ಲಿ ಏನಿರಲಿಲ್ಲ, ಮಣ್ಣಿತ್ತಿದ್ದು ನಾವು ಆ ಬಿಲ್ಡಿಂಗ್ ಕಟ್ಟಿ ನೋಡಿ ಲಿಟ್ರಲಿ ಕ್ರೈಡ್ ದಟ್ ಡೇ. ದಟ್ ವಾಸ್ ಲೈಕ್ ಬೆಸ್ಟ್ ಇನ್ಸಿಡೆಂಟ್, ಆ ಮನೆ ಕಟ್ಟಿದ್ದು ನೋಡಿ. ಆಮೇಲೆ ಓರಿಯೋ ಬೇಬಿ ಬಂದಿದ್ದು ಕೂಡ ನಾನು ಲೈಕ್ ಅನ್ಫರ್ಗೆಟಬಲ್ ಬ್ಯಾಡ್, ಅದಕ್ಕಿಂತ ಜಾಸ್ತಿ ಇದೆ. ಲೈಕ್ 2022 ಅಲ್ಲಿ ಐ ಲಾಸ್ಟ್ 3 members ಆಫ್ ಮೈ ಫ್ಯಾಮಿಲಿ ಆಸ್ ಐ ಟೋಲ್ಡ್ ಯು ಪ್ರೀವಿಯಸ್ಲಿ ಇನ್ ಮೈ ಬ್ಲಾಗ್. ಗೈಸ್ ಅದು ಹೆಂಗೆ ಗೊತ್ತಾ, ಲೈಕ್ ಅದು ಬೇರೆ ದಿನ ಹೇಳ್ತೀನಿ, ಬಟ್ ಇದೊಂದು ಶಾರ್ಟಾಗಿ ಹೇಳ್ಬೇಕಂದ್ರೆ ಅದೇ 10 days ಒಂದ್ಸತಿ ಒಂದು ಸಾವು ಬೀಳೋದು ಗೈಸ್. ಅದು ಕ್ಲೋಸ್ ಒನ್ಸ್, ಇನ್ನು ದೂರದ ಸಂಬಂಧ ಏನಿಲ್ಲ. ಆಮೇಲೆ ತುಂಬ ಇದೆ ಅದು ನನ್ನ ಲೈಫಲ್ಲಿ. ಅದಕ್ಕಂತ ಸಪ್ರೇಟಾಗಿ ನನ್ನ ಲೈಫಲ್ಲಿ ಎಷ್ಟು ಕೆಟ್ಟದಾಗಿತ್ತೋ ಅಷ್ಟು ನಾನು ಒಂದು ಹಾಕ್ತೀನಿ. ನಾನು ನಿಮ್ಗೆ ಸಿಂಪತಿ ಅಂತ ಒಬ್ಬರು ಅನ್ಕೋಬೇಡಿ, ಬಟ್ ಅದು ರಿಯಲ್ ಆಗಿ ಆಗಿರೋದನ್ನೇ ಹಾಕೋದು. 2 ಇನ್ಸಿಡೆಂಟ್ ಹೇಳ್ಬಿಡು, ಅದೊಂದು ಹೇಳಿದೆ. ಇನ್ನೊಂದು ನಮ್ಮ ಪಪ್ಪಾಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಸೊ ನಮ್ಮ ಪಪ್ಪ ಟ್ರಾನ್ಸ್ಪ್ಲಾಂಟ್ ಪೇಷಂಟು. ಲೈಕ್ ನಮ್ಮ ಅಮ್ಮನೇ ಎಷ್ಟೋ ಇದು ಮಾಡಿದ್ರಿ, ಲೈಕ್ ಎಲ್ಲ ಹುಡುಕಿದ್ರಿ, ಕಾಸ್ಟ್ ತುಂಬ ಪ್ರಾಬ್ಲಮ್ ಆಗಿತ್ತು. ಲೈಕ್ ನಮ್ಮ ಚಿಕ್ಕಪ್ಪ ಇದ್ದಾರೆ, ವಿಶು ಚಿಕ್ಕಪ್ಪ ಅಂತ. ಆಮೇಲೆ ನಮ್ಮಮ್ಮ ಫ್ಯಾಮಿಲಿ, ಅವರಿಂದ ನಾವು ಇಲ್ಲಿ ಇವಾಗ ಸದ್ಯಕ್ಕೆ ನಾವು ತುಂಬ ಇರೋದು ಇವಾಗ ಒಳ್ಳೇದಾಗಿರೋದಂದರೆ ಚಿಕ್ಕಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಈ ಬ್ಲಾಗ್ ಮುಖಾಂತರ ಹೇಳಬೇಕು ನಿಮಗೆ. ಆ್ಯಂಡ್ ಯಾ ಮಮ್ಮಿನೇ ಪಪ್ಪಗೆ ಕಿಡ್ನಿ ಕೊಟ್ಟಿರೋದು. ಸೊ ಬೋತ್ ಆರ್ ಸಿಂಗಲ್ ಕಿಡ್ನಿ. ಆ್ಯಂಡ್ ಡೋಂಟ್ ವರಿ ಗೈಸ್, ನೀವು ಏನು ಅನ್ಕೋಬೇಡಿ, ದೇ ಆರ್ ವೆರಿ ಗುಡ್ ನಾವು, ಗಾಡ್ಸ್ ಗ್ರೇಸ್, ಟಚ್ ವುಡ್, ಏನು ಎಲ್ಲ ಆರಾಮಾಗಿದ್ದಾರೆ. ಸಿಂಗಲ್ ಕಿಡ್ನಿ ಇಸ್ ಫೈನ್ ಟು ಲೀವ್ ಫಾರ್ ಅ ಹ್ಯೂಮನ್. ನಾನು ಇದು ನಿಮಗೆ ಒಂದು ಬ್ಲಾಗ್ ಮಾಡ್ತೀನಿ, ಸೊ ದಟ್ ನಿಮಗೂ ಒಂದು ಧೈರ್ಯ ಸಿಗುತ್ತೆ ಮುಂದ್ಗಡೆ ಎಲ್ಲ. ಅದಕ್ಕಂತಾನೆ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡ್ತೀನಿ. ಇದಕ್ಕಿಂತ ಕೆಟ್ಟದಾಗಿದೆ ಇನ್ನು ಇನ್ಸಿಡೆಂಟ್ಸು ಕೇಳಿದ್ರೆ ಓ ಮೈ ಗಾಡ್ ಅನ್ಕೊಂಡ್ಬಿಡ್ತೀರಾ. ಐ ಡೆಫಿನೆಟ್ಲಿ ಪುಟ್. ಓಕೆ, ಸಕ್ಕದ ಮೋಡ ಮುಚ್ಚಿದೆ. ಏನು ಕ್ವಶನ್ ಬಂದ್ಬಿಟ್ಟು ಜಾಸ್ತಿ ಆಗ್ಬಿಡೋಣ. ಲಿಖಿತ, ನೀವು ಕೋಪ ಬಂದ್ರೆ ಹೇಗೆ ಕಂಟ್ರೋಲ್ ಮಾಡ್ತೀರಾ, ಹೇಗೆ ಬಿಹೇವ್ ಮಾಡ್ತೀರಾ, ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಒಂದ್ ಗಾಡಿ ಅವಳಿಂದ ಬಂದು ಹಾರ್ನ್ ಹಾಕಿದ್ರೆ ಕೋಪ ಬರುತ್ತೆ. ಅವಳು ಸಪೋಸ್ ಇವಾಗ ಡೋರ್ ಓಪನ್ ಮಾಡ್ತಾ ಇದ್ದಾಳೆ, ಡೋರ್ ಓಪನ್ ಆಗಿರೋ ಕೂಲು ಆಗ್ತಾಳೆ, ಆ ತರ ಏನಿಲ್ಲ. ಅವಳ ಕೋಪದಲ್ಲಿ ಸ್ವಲ್ಪ ತಿಕ್ಲು. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಕೋಪದಲ್ಲಿ ಏನೇನೋ ಮಾತಾಡ್ತಾಳೆ, ಬೈತಾಳೆ, ಬಟ್ ಇಟ್ಸ್ ಆಲ್ ಫಾರ್ ಟೈಮಿಂಗ್ ಅಷ್ಟೇ. ಅದು ಗೈಸ್ ನೋಡಿ, ಎಮ್ಮೆ ಮಲ್ಕೊಂಡು ಅವಳೆ ವಿಡಿಯೋ ಶೂಟ್ ಮಾಡಿಬಿಟ್ಟು ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ದಾಳೆ. ಹೇ ಆಯ್ ಗೈಸ್, ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿ ಫುಲ್ ನಿದ್ದೆ ನಿದ್ದೆ ಮಾಡಿಬಿಟ್ಟೆ. ನೀವು ನೋಡೋದಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಬಂದ್ಬಿಟ್ಟು ಹೆವಿ ತಲೆ ನೋಡ್ತಾ ಇತ್ತು. ಅದು ತಲೆ ಸ್ನಾನ ಮಾಡ್ಕೊಂಡು ಹಂಗೆ ಜುಟ್ಟು ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ. ಬಿಸಿಲಲ್ಲಿ ಫುಲ್ ಎತ್ತಾಗ್ಬಿಡ್ತು ತಲೆ ನೋವು. ಸೊ ಇವಾಗ ಹೆಂಗೋ ಅನ್ವಿತಾ ಅಂದ್ಬಿಟ್ಟು ಬಂದೆ. ವ್ಲಾಗ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಹೆಂಗೋ ನಮ್ಮ ಅಣ್ಣದ ಬರ್ಡೇ ಇತ್ತು ಇವತ್ತು. ಸೊ ತೋರಿಸ್ತೀನಿ ಕೇಕ್ ಕಟ್ ಮಾಡೋ ಸೆಲೆಬ್ರೇಷನ್ಸ್ ಎಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ. ಇಫ್ ಇನ್ ಕೇಸ್ ಎಲ್ಲಾದರೂ ನನ್ನ ಆನ್ಸರ್ ನಿಮಗೆ ಇದು ಕ್ವಶನ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಸಪೋರ್ಟ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಲಿಕ್ಕಿ ರಚ್ಚು. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಬ್ಲಾಗ್ ಫಸ್ಟ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ID ಲಿಕ್ಕಿ ರಚ್ಚು 1428. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಗೈಸ್. ಬಾಯ್.